ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಒಂದು ಪದ್ಯದ ಪ್ರತಿ ಖಂಡಿಕೆ ಪ್ಯಾರ ಅರ್ಥಗಳನ್ನು ನೋಡೋಣ. ಇರುಳು ಇರುಳು ಅಳಿದು ದಿನ ದಿನ ಬೆಳಗ್ಗೆ, ಸುತ್ತಲು ಮುತ್ತಲು ಮೇಲಕ್ಕೆ ಕೆಳಗೆ, ಗಾವುದ 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 ಮುಂದೆ, ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಕವಿ ಇಲ್ಲಿ ಹಕ್ಕಿ ಅನ್ನೋದನ್ನ ಭೌತಿಕವಾಗಿ ನಮಗೆ ಒಂದು ಯಾವುದೋ ಪಕ್ಷಿ ಅಂತ ಕಣ್ಣಿಗೆ ಕಂಡ್ರು. ಪಕ್ಷಿ ಏನಿರುತ್ತೆ? ಕೊಕ್ಕಿರುತ್ತೆ, ರೆಕ್ಕೆ ಇರುತ್ತೆ, ಹಿಂದ್ಗಡೆಗೆ ಪುಕ್ಕ ಇರುತ್ತೆ, ಬಾಲ ಇರುತ್ತೆ, ಪುಕ್ಕ ಅಂತಾರೆ, ಕಾಲುಗಳು ಇರ್ತವೆ, ರೆಕ್ಕೆ ಕಣ್ಣುಗಳು ಇರ್ತವೆ, ಹಾರ್ಕೊಂಡು ಹೋಗ್ತಾ ಇರೋ ಅದು ಯಾವುದೇ ಒಂದು ಪಕ್ಷಿ ಇರ್ಬೋದು, ಹಕ್ಕಿ ಇರ್ಬೋದು. ಇಲ್ಲಿ ಕವಿ ಏನು ಮಾಡಿದ್ದಾರೆ, ಒಂದು ಹೋಲಿಕೆ ಕೊಟ್ಟಾರೆ ಅಂದರೆ ಹಕ್ಕಿ ಅಂದರೆ ಕಾಲ, ಪಕ್ಷಿ ಸಮಯ ಅಂತಂದು ಹೋಲಿಕೆ ಕೊಟ್ಟು ಇಲ್ಲಿ ಮಾಡೋ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಸಮಯ ಮೀರುತ್ತಿದೆ ನೋಡಿದ್ದೀರಾ ಅನ್ನಂಗೆ. ಹಕ್ಕಿ ಅಂದರೆ ನಮ್ಮ ವಾಚನಲ್ಲಿ ಟಿಕ್ 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 ಓಡ್ತಾ ಇರ್ತದೆ. ಹಿಂದಾಗಿರೋ ಸೆಕೆಂಡ್ ಈಗ ಬರುತ್ತಾ? ಬರಲ್ಲ. ಮುಂದೆ ನೋಡ್ಬೋದೇ ಹೊರತು ಹಿಂದಿನ ನೋಡಕ್ಕೆ ಬರಲ್ಲ. ಹಿಂದಿಂದ ಈಗಿನ ನೋಡ್ಕೋಬಹುದು ಅಲ್ವಾ. ಈ ಕಾಲದ ಮಾಹಿತಿಯನ್ನ ಅಕ್ಕಿ ಹೋಲಿಕೆ ಮಾಡಿ ಹೇಳ್ತಾರೆ ಮೊದಲನೇ ಪದ್ಯದಲ್ಲಿ. ಇರುಳು ಇರುಳು ಅಳಿದು ದಿನ ದಿನ ಬೆಳಗ್ಗೆ. ಇರುಳು ಅಂದ್ರೆ ಏನು? ಕತ್ತಲೆ. ಕತ್ತಲೆ 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 ಬೆಳಕು, ಕತ್ತಲೆ ಬೆಳಕು. ನೋಡಿ, ನೀವು ಇಷ್ಟು ವರ್ಷ ಆಗಿದ್ದೀರಿ, ಎಷ್ಟೋ ಹಗಲು ರಾತ್ರಿಗಳು ನೋಡಿದ್ದೀರಿ. ಹಾಗೇನೆ ಶತಮಾನ, ಯುಗಗಳು, ಅಲ್ಲಿಂದಲೂ ಕೂಡ ಕಾಲ ಬಂದಿದೆ. ಯಾವಾಗ? ಶಿಲಾಯುಗದ ಜನದಿಂದ ಹಿಡಿದು, ಕಬ್ಬಿಣದ ಯುಗದಿಂದ ಹಿಡಿದು, ಭೂಮಿ ಮೇಲೆ ಜೀವಗಳು ಯಾವಾಗ ಸೃಷ್ಟಿಯಾದವು ಅದಕ್ಕಿಂತ ಮುಂಚೆ ಕತ್ಲಿತ್ತು, ಬೆಳಕಿತ್ತು ಅಲ್ವಾ. ಸೂರ್ಯ ಚಂದ್ರರು ಇದ್ರು, ಆ ನಂತರ ಜೀವಿಗಳು ಬಂದು ಕೋಟಿ ವರ್ಷದಿಂದ ಅಲ್ವಾ. ಹಿಂಗೆ ಟಿಕ್ 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 ಬಂತು. ಯುಗಗಳು ಮುಗಿದ್ವು, ವರ್ಷಗಳು ಮುಗಿದ್ವು, ತಿಂಗಳುಗಳು ಮುಗಿದ್ವು, ದಿನಗಳು ಮುಗಿದ್ವು, ಗಂಟೆಗಳು, ಸೆಕೆಂಡ್ಗಳು. ನಮ್ಮ ಹಿಂದಿನ ಸೆಕೆಂಡ್ ಮುಗಿದೋಗಿದಾವಲ್ವಾ. ನನಗೀಗ 55 ವರ್ಷ ಅಂದರೆ ಅದ್ರ ಹಿಂದಿನ ವರ್ಷದ ಎಲ್ಲ ಹಗಲು ರಾತ್ರಿಗಳು ಸೆಕೆಂಡ್ ಸಮೇತ ಮುಗಿದು ಹೋಗ್ಬಿಟ್ಟದವು. ಅದು ಭೂತಕಾಲ. ಈಗ ನಾನು ನಿಂತಿದ್ದೀನಿ, ಆ ಪಾಠ ಮಾಡ್ತಾ ಇದ್ದೀನಿ, ಇದು ವರ್ತಮಾನ ಕಾಲ. ಇಲ್ಲಿ ನಿಂತ್ಕೊಂಡು ಹಿಂದೆ ನೋಡ್ತೀನಿ ಏನೇನಾಗಿದೆ, ನಾಳೆ ಏನೇನಾಗಬೇಕು ಅಂತ ಭವಿಷ್ಯತ್ತನ್ನು ರೂಪಿಸ್ಕೊಳ್ಳೋದಕ್ಕೆ ನೋಡ್ತೀನಿ. ಇದೆ ಅದಕ್ಕೆ ಹಕ್ಕಿ ಹಾರುತ್ತಿದೆ. ಹಕ್ಕಿ ಹಾರಿಬಿಟ್ಟಿದೆ, ಹಾರುತ್ತದೆ, ಪ್ರತಿ ಹಾರ್ತಾ ಇದೆ, ಹಾರ್ತಿದೆ. ಅದು ನೋಡ್ಬೇಕಲ್ಲ ನಾವು, ಅದನ್ನ ಹೆಂಗೆ ಉಪಯೋಗಿಸ್ಕೊಳ್ಳೋದು? ಕವಿ ಹೇಳ್ತಾರೆ, ಇರುಳು ಇರುಳು ಅಳಿದು ದಿನ ದಿನ ಬೆಳಗ್ಗೆ. ಇರುಳು ಇರುಳು ಅಳಿತು, ಕತ್ಲು ಅಳಿತು, ಬೆಳಕಾಯಿತು, ಕತ್ಲು ಅಳಿತು, ಬೆಳಕಾಯಿತು. ದಿನ ಅಂದರೆ ಬೆಳಗ್ಗೆ ಅಂತ, ದಿನಕರ, ಬೆಳಕು ಕೂಡ ಸೂರ್ಯ ಅಂತ ಕರಿತೇವೆ. ಬೆಳಕು ರಾತ್ರಿ ಅಳಿತು. ಇಲ್ಲಿ ನಾವು ರಾತ್ರಿಯನ್ನ ಅಥವಾ ಕಪ್ಪು ಬಣ್ಣವನ್ನ ಕಷ್ಟಕ್ಕೆ ಕತ್ತಲೆಗೆ ಹೋಲಿಸ್ತೀವಲ್ವ, ಹಂಗೆ ನಮ್ಮ ಭೂತಕಾಲಕ್ಕೆ ಹೋಲಿಸ್ತೀವಿ. ಆ ಕತ್ತಲೆ ಅನ್ನೋದು ಕಳೀತು, ಕಷ್ಟ ಅನ್ನೋದು ಕಳೀತು, ರಾತ್ರಿ ಅನ್ನೋದು ಮುಗಿದೋಯ್ತು, ಈಗ ಬೆಳಕಾಯಿತು, ಬೆಳಕನ್ನು ಕಾಣ್ತಾ ಇದ್ದೀವಿ. ಇದನ್ನು ಹೋಲಿಕೆ ಮಾಡೋದು. ದಿನ ದಿನ ಬೆಳಗ್ಗೆ, ಹಗಲು ಮುಗಿತು, ರಾತ್ರಿ ಬೆಳಗ್ಗೆ. ಹಿಂಗೆ ಕಾಲ ಅನ್ನೋದು ಹಕ್ಕಿ ಹಾರ್ತಾ ಇದೆ, ಹಗಲು ಹಾರ್ತಾ ಇದೆ, ರಾತ್ರಿನೂ ಹಾರ್ತಾ ಇದೆ, ನಿಲ್ಲಂಗಿಲ್ಲ. ಅದು ಪ್ರಪಂಚದಾದ್ಯಂತ ಎಲ್ಲರಿಗೂ ಒಂದೇ ಸಮಯ ಅಲ್ವಾ. ಸುತ್ತಲೂ ಮುತ್ತಲು ಮೇಲಕ್ಕೆ ಕೆಳಗೆ, ಅದು ಎಲ್ಲೆಲ್ಲ ಹಾರ್ತಾ ಇದೆ ಅಂದರೆ ಸುತ್ತಲೂ ನಮ್ಮ ಸುತ್ತ ಹಾರುತ್ತೆ, ನಮ್ಮ ನಾಡಿನ ಸುತ್ತ, ದೇಶದ ಸುತ್ತ, ಇಡೀ ಭೂಮಿ ಸುತ್ತ ಸಮಯ ಹಕ್ಕಿ ಹಾರ್ತಾನೆ ಇದೆ, ಸಮಯ ಮೀರ್ತಾನೆ ಇದೆ, ಸಮಯ ಮುಳ್ಳು ತಿರುಗ್ತಾನೇ ಇದೆ ಅಲ್ವಾ. ಸೆಕೆಂಡಿಗೂ ಹೋಗ್ತಾ ಇದೆ. ಅದು ಹೆಂಗೆ ಅಂದರೆ ಗಾವುದ ಮುಂದೆ. ಗಾವುದ ಅಂದರೆ ಏನು? ಒಂದು ಗಾವುದ ಅಂದರೆ ಎಷ್ಟು ಮೈಲಿ? 12 ಮೈಲಿ. ದೂರವನ್ನು ಅಳೆಯುವ ಒಂದು ಪ್ರಮಾಣ, ಮೈಲಿ ದೂರ ಅಂತ. ಒಂದು ಗಾವದಕ್ಕೆ 12 ಮೈಲಿ. ಹಂಗೆ 1 ಮೈಲಿಗೆ ಎಷ್ಟು ಕಿಲೋಮೀಟರ್? 1.69 ಕಿಲೋಮೀಟರ್. 1.69 ಕಿಲೋಮೀಟರ್ ಈಸ್ ಈಕ್ವಲ್ ಟು 1 ಮೈಲಿ. ಅಂದರೆ 12 ಮೈಲಿ. 12 ಮೈಲಿನೇ ಯಾಕೆ ಹೇಳಿದ್ರಪ್ಪ ಅಂದರೆ 1 ಮೈಲಿ 12 ನೋಡಿ. ಟಿಕ್ 1 2 3 4 ಅಲ್ವಾ, 5 6 7 8 9 10 ಅಲ್ವಾ. 12 ಬಂತ ರಾತ್ರಿ, ಮತ್ತೆ 12 ತಿಳುತ್ತಾ ರಾತ್ರಿ. ಅರ್ಥ ಆಗುತ್ತಲ್ಲ. ಸಂಜೆ 6 ಗಂಟೆಗೆ ಕತ್ಲೆ ಆಗುತ್ತೆ, ಬೆಳಗ್ಗೆ 6 ಗಂಟೆಗೆ ಬೆಳಕಾಗುತ್ತೆ ಅಲ್ವಾ. ಮತ್ತೆ ಬೆಳಗ್ಗೆಯಿಂದ ಆಗಲು ಮತ್ತೆ ರಾತ್ರಿ ಆಗುತ್ತೆ.
12 ಗಂಟೆ 12 ಮೈಲಿಗೆ ಹೋಲಿಕೆ ಮಾಡ್ತಾನೆ ಕವಿ ಅಲ್ವಾ. 12 ಮೈಲಿ ಗಾವುದ 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 ಮುಂದೆ ಎವೆ ತೆರೆದಿಕ್ಕುವ ಮುಂದೆ. ಎವೆ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಹೋಗ್ತಾ ಇರುತ್ತೆ ಕಾಲ. ಟಿಕ್ ಟಿಕ್ ಟಿಕ್. ಎಷ್ಟು ಸರಿ ಕಣ್ಣು ಮುಚ್ಚಿ ತೆಗಿತೀವೋ ಅಷ್ಟು ನಮ್ದು ಆಯುಷ್ಯ, ನಮಗೆ ಕೊಟ್ಟಿರೋ ದೇವ್ರು ಕೊಟ್ಟಿರೋ ಅಂಥ ಆಯುಷ್ಯ ಹೋಗ್ತಾನೆ ಇರುತ್ತೆ. ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಕಣ್ಣು ಮುಚ್ಚಿ ಕಣ್ಣು ತೆರೆಯೋ ಸಮಯದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದ್ರೆ. ಹಕ್ಕಿ ಹಾರ್ತು, ನಿಮ್ಮಲ್ಲಿರೋ ಹಕ್ಕಿ ಹಾರ್ತು, ನಿಮ್ಮಲ್ಲಿರೋ ಸಮಯ ಹಾರ್ತು, ಸಿಗಲ್ಲ ಮತ್ತೆ. ಹಿಂದಾಗಿರೋ ಸಿಗುತ್ತಾ? ಕಳೆದೋಗಿರೋ ಸಮಯ ಸಿಗುತ್ತಾ? ಸಿಗಲ್ಲ. ಅದಕ್ಕೆ ಕವಿ ಇರುಳು ಇರುಳು ಒಳಿದು ದಿನ ದಿನ ಬೆಳಗ್ಗೆ ಅಂದರೆ ಕಾಲಮಾನದ ಪುನರಾವರ್ತನೆಯನ್ನು ಇಲ್ಲಿ ಕವಿ ಹೇಳ್ತಾನೆ. ಕಾಲಮಾನ ಪುನರಾವರ್ತನೆ ಆಗುತ್ತೆ. ಹಗಲು ಹೋಗುತ್ತೆ, ರಾತ್ರಿ ಬರುತ್ತೆ, ಮತ್ತೆ ಹಗಲು ಹೋಗುತ್ತೆ, ರಾತ್ರಿ ಬರುತ್ತೆ. ಕಷ್ಟ ಹೋಗುತ್ತೆ, ಸುಖ ಬರುತ್ತೆ, ಸುಖ ಹೋಗುತ್ತೆ, ಕಷ್ಟ ಬರುತ್ತೆ, ಬೆಳಗಾಗುತ್ತೆ, ಕತ್ಲಾಗುತ್ತೆ. ಹಿಂಗೆ ಕಾಲ ಪಕ್ಷಿ ಅನ್ನೋದು ಓಡ್ತಾ ಇರುತ್ತೆ. ಹಗಲು ರಾತ್ರಿಗಳ ಪುನರಾವರ್ತನೆಯಿಂದ ಕಾಲವು ಚಲನಶೀಲವಾಗಿದೆ ಅಂತ ಹೇಳ್ತಾರೆ. ಹಗಲು ರಾತ್ರಿ ಅಂದ್ರೆ ಕಾಲ ಚಲನಶೀಲ. ಹಗಲಿಗೆ ಅಲ್ಲೇ ನಿಂತ್ಬಿಟ್ರೆ ನಮ್ಮ ವಾಚ್ ರಾತ್ರಿ 6 ಗಂಟೆ ನಿಂತ್ಕೊಂಡ್ಬಿಡ್ತಪ್ಪ, 8 ಗಂಟೆಗೆ ನಿಂತ್ರೆ ಮುಗಿದೋಯ್ತು ಅಲ್ವಾ. ಯಾವಾಗ ತಿರ್ತಾನೇ ಇರುತ್ತೋ, ಹಗಲು ಬಂತು ರಾತ್ರಿ ಬಂತು, ಅದು ಚಲನಶೀಲ ಆಗಿರ್ತದೆ. ನಾವು ಇವತ್ತು ರಾತ್ರಿ ನೋಡಿದ್ರೆ ನಾಳೆ ರಾತ್ರಿ ನೋಡ್ಬೇಕು ತಾನೆ, ನೋಡಿದ್ರೆ ಚಲನಶೀಲ ಆಗಿದ್ದಾವೆ. ನೋಡೋದೇ ಇಲ್ಲ ಅಂದರೆ ಅಲ್ವಾ ಸತ್ತೋಗಿದ್ದಾರೆ ಅಂತ, ಡೆಡ್ ಆಗಿದ್ದಾರೆ ಅಲ್ವಾ. ಹಂಗೆ ಚಲನಶೀಲತೆಯನ್ನು ಒಂದು ಪ್ರತೀಕವಾಗಿ ಕಾಲವನ್ನು ಹೇಳ್ತಾರೆ. ಚಲನಶೀಲ ಸುತ್ತಮುತ್ತಲು ಮೇಲೆ ಕೆಳಗೆ ಅಂದರೆ ಕಾಲ ಅನ್ನೋದು ವಿಶ್ವವ್ಯಾಪಕವಾಗಿರದೆ ಅನಂತವಾಗಿದೆ. ವಿಶ್ವವ್ಯಾಪಕ ಅಂದ್ರೆ ನೋಡಿ, ನಮ್ಮ ಪ್ರಪಂಚದಲ್ಲಿ 106 ದೇಶಗಳಿದ್ದಾವೆ. ಆ ಎಲ್ಲ ದೇಶದಲ್ಲೂ ಕೂಡ ವ್ಯಾಪಕವಾಗಿ ಕಾಲ ಯಾರೂ ಸಮಯ ಇಲ್ದಲೆ, ವಾಚ್ ಇಲ್ದಲೆ ನಡೆಯೋದೇ ಇಲ್ಲ. ನೋಡಿ ನಮ್ದಿದು ಜರ್ಮನ್ ವಾಚ್, ಜರ್ಮನ್ಯಾಗೂ ಇದೇ ವಾಚ್ ಟಿಕ್ ಟಿಕ್ ಟಿಕ್. ಅದು ಅಲ್ಲೂ ಕೂಡ 60 ಸೆಕೆಂಡು, 60 ಸೆಕೆಂಡಿಗೆ 1 ನಿಮಿಷ, 60 ನಿಮಿಷಕ್ಕೆ 1 ಗಂಟೆ ತೋರಿಸುತ್ತಲ್ವ. ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶದಲ್ಲೂ ಸಮಯ ಅನ್ನೋದು ಒಂದೇ, ಎಲ್ಲ ವ್ಯಾಪಕವಾಗಿ ವ್ಯಾಪಿಸಿದೆ. ಟಿಕ್ 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 ನಡೀತಾನೆ ಇದೆ, ವ್ಯಾಪಕವಾಗಿದ್ದು ವಿಶ್ವವಾಗಿ ಅನಂತವಾಗಿರುವಂಥದ್ದು. ಇಲ್ಲಿ ಕಾಲಪಕ್ಷಿಯ ಬೃಹತ್ ರೂಪವನ್ನು ಕಾಣಬಹುದಾಗಿದೆ. ಕಾಲಪಕ್ಷಿ ಅಂದರೆ ನಮಗೆ ಯಾವುದು ಗುಬ್ಬಿನ, ಕಾಗಿನ, ರಣಹದ್ದ ಅಲ್ಲ, ಗಡಿಯಾರ. ಅದು ಅಂದರೆ ಕಾಲ ಏನು ಗಡಿಯಾರನೂ ಅಲ್ಲ. ಗಡಿಯಾರ ಭೌತಿಕವಾಗಿದ್ದು ಕಾಣುತ್ತೆ, ಅದು ಏನು ತೋರಿಸುತ್ತೆ? ಸಮಯ ತೋರಿಸುತ್ತೆ ಅಲ್ವಾ. ಹಾಗೆ ಬಹಳ ಬೃಹದ್ ರೂಪವಾದ, ಬಹಳ ವಿಶಾಲವಾಗಿರುವಂಥದ್ದು, ವಿಶ್ವವ್ಯಾಪಕವಾಗಿ ಇರುವಂಥದ್ದು. ಯಾಕಂದರೆ ಹಗಲು ರಾತ್ರಿ ಅದರ ರೆಕ್ಕೆಗಳು. ಹಗಲು ಅನ್ನೋದು ಒಂದು ರೆಕ್ಕೆ, ರಾತ್ರಿ ಅನ್ನೋದು ಒಂದು ರೆಕ್ಕೆ ಎಂದಾಗ ಇನ್ನೆಷ್ಟು ವ್ಯಾಪಕ ಆಗಿರ್ಬೋದು. ದೊಡ್ಡ ಪಕ್ಷಿ, ಅದನ್ನು ಅಜ್ಯೂಮ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕು. ಎವೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಅಂದರೆ ಕಣ್ರೆಪ್ಪೆ ಮುಚ್ಚಿ ತೆರೆಯೋದ್ರೊಳಗೇನೆ ಮಿಟಿಕ್ಸುವಷ್ಟು ಸಮಯದಲ್ಲೇ ಕಾಲ ಪಕ್ಷಿ ಅನ್ನೋದು ಗಾವುದ ದೂರಕ್ಕೆ ಹೋಗಿಬಿಡುತ್ತೆ, ಮುಂದಕ್ಕೆ ಸಾಗಿಬಿಡುತ್ತೆ, ಮತ್ತೆ ಸಿಗಲ್ಲ. ಟ್ರೈನ್ ಜೋರಾಗಿ ಹೋಗ್ತಾ ಇರುತ್ತೆ, 1 ಸೆಕೆಂಡಿಗೆ ಮುಂದಕ್ಕೆ ಹೋಗ್ಬಿಡ್ತದೆ. ಆ ಸ್ಟೇಷನ್ ಸಿಗೋದಲ್ಲ, ಮತ್ತು ಮುಂದಿನ ಸ್ಟೇಷನ್ವರೆಗೆ ಕಾಯ್ಬೇಕು ಅಲ್ವಾ. ಹಿಂಗೆ ನಮ್ಮ ಜೀವನದಲ್ಲಿ ಒಂದೊಂದು ಬರೋ ರಸಕ್ಷಣಗಳಿದ್ದಾವೆ. ಬಾಲ್ಯ ಹೋಯ್ತು, ಈಗ ಯೌವನ ಹೋಗುತ್ತೆ ಅಲ್ವಾ, ಮುಪ್ಪು ಬರುತ್ತೆ. ಅದು ಮತ್ತೆ ಮುಪ್ಪಾದ್ರೆ ನಾವು ಯೌವನ ಕಾಣೋಕ್ಕಾಗತ್ತಾ? ಬಾಲ್ಯ ಕಾಣೋಕ್ಕಾಗತ್ತಾ? ಇಲ್ಲ. ಅದು ಪಾಸ್ಟ್ ಈಸ್ ಪಾಸ್ಟ್, ಮುಂದೆ ಹೋಗಿದ್ದೆ. ಆದರೆ ಆ ಸಮಯದಲ್ಲಿ ಅದು ಸರಿಯಾಗಿ ಉಪಯೋಗಿಸು. ಬಾಲ್ಯದಲ್ಲಿ ಚೆನ್ನಾಗಿ ಬಾಲ್ಯವನ್ನು ಕಳಿಬೇಕು. ಕ್ಲಾಸ್ನಲ್ಲಿ ಕುಂತಿದ್ರೆ ಚೆನ್ನಾಗಿ ಪಾಠವನ್ನು ಅರ್ಥ ಮಾಡ್ಕೋಬೇಕು, ಕೇಳಬೇಕು, ತಿಳ್ಕೋಬೇಕು. ಇದಾಗಿ ಮೇಲೆ ತಿಳ್ಕೊಂತೀನಿ, ಮೇಷ್ಟು ಪಾಠ ಆಗಿ ಮೇಲೆ ತಿಳ್ಕೊಂತೀನಿ ಅಂತ ಹೀಗೆ ಎತ್ತಲಾಗ ದೇಶಕ್ಕೆ ಹೋದರೆ ಮತ್ತು ಈ ಸಮಯ ನಿಮಗೆ ಸಿಗೋದಿಲ್ಲ. ಇಲ್ಲಿ ಕಾಲಪಕ್ಷಿ ಕೇವಲ ಗತಿಶೀಲ ಅಲ್ಲ, ಪ್ರಗತಿಶೀಲ ಅನ್ನೋದೊಂದು ಹೇಳ್ತಾರೆ. ಅಂದರೆ ಗತಿಸಿ ಹೋಗೋಂಥದ್ದು ಅಷ್ಟೇ ಅಲ್ಲ, ಕಾಲ ಅನ್ನೋದು ಪಾಸ್ಟ್ ಆಯಿತು, ಟಿಕ್ ಟಿಕ್. ಈಗ ಬೆಳಗಿನ 10 ಗಂಟೆ ಹೋಗ್ಬಿಡ್ತು ಅಷ್ಟೇ ಅಲ್ಲ, 10 ಗಂಟೆಯಿಂದ ಇಲ್ಲಿವರೆಗೆ ನೀವೇನು ಕಳ್ಕೊಂಡಿಯಾ, ಏನು ಕಲ್ತ್ಕೊಂಡಿಯಾ ಅಲ್ವಾ, ಏನು ಕಳ್ಕೊಂಡಿಯಾ, ಏನು ಕಲ್ತ್ಕೊಂಡಿಯಾ. ಪ್ರಗತಿ ಹೊಂದಿದೆಯಾ ಅಂದರೆ ನೀನು ಕಲ್ತ್ಕೊಂಡಿರ್ತೀಯ. ಪ್ರಗತಿ ಹೊಂದಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ ಪಾಠಗಳನ್ನ ಅಂದರೆ ನೀನು ಕಳ್ಕೊಂಡಿರ್ತೀಯ. ಕಳ್ಕೋಬಾರ್ದು ಅಂದರೆ ಗಮನ ಇಟ್ಟು ಕೇಳಬೇಕು. ನಾವು ಪಾಠ ಮಾಡೋಕ್ಕಾರ ನೀವಿಬ್ಬರೇ ಕುತ್ಕೊಂಡು ಮಾತಾಡೋಕೆ ಹೋಗ್ಬಾರ್ದು, ಆ ಕಡೆ ನೆನಪು ಹೋಗ್ಬಾರ್ದು ಅಲ್ವಾ. ಯಾವಾಗ ಮೈ ಮರಿತೀವಿ ಅವು ಕಳ್ಕೊಳ್ತೀವಿ, ಎಚ್ಚರವಾಗಿದ್ದಾಗ ಕಲ್ತ್ಕೊಂತೀವಿ. ಕಲಿಬೇಕೋ ಕಳ್ಕೋಬೇಕು? ಕಾಲವನ್ನು ಸದುಪಯೋಗಪಡಿಸ್ಕೋಬೇಕು. ಈ ಕನ್ನಡ ಪೀರಿಯಡ್ ಇದೆ 3/4 ಗಂಟೆ, ಸರಿಯಾಗಿ ಗಮನ ಕೊಟ್ಟು ಅದ್ರಾಗ ಬರುವ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಅಲ್ಲೊಬ್ಬ ಕವಿ ಬರೆದಿರ್ತಾರೆ, ಕವಿ ಏನು ಹೇಳಿದ್ದಾರೆ ಅದನ್ನು ಜೀವನ ಪೂರ್ತಿ ನೆನಪಿಟ್ಕೋಬೇಕಾದಂಥ ಅರ್ಥವನ್ನು ಕವಿಗಳು ಹೇಳಿರ್ತಾರೆ. ಅದನ್ನು ನಾವು ನೆನಪಿಟ್ಕೋಬೇಕು. ಅದು ಶಾರ್ಟ್ ಮೆಮೊರಿ ಆಗಿರಬಾರ್ದು,
ಲಾಂಗ್ ಮೆಮೊರಿ ಆಗಿದೆ. ತಕ್ಷಣಕ್ಕೆ ಅರ್ಥ ಮಾಡ್ಕೊಂಡು ಮರಿಬಾರ್ದು. ಅದಕ್ಕೆ ಮನಸ್ಸಿನಾಗ ಆಗಿದ್ದದ್ದು ಬೇಗ ಮರ್ತೋಗ್ಬಿಡುತ್ತೆ. ಎಲ್ಲಿರ್ಬೇಕು? ಹೃದಯದಾಗಿರ್ಬೇಕು. ಹೃದಯಕ್ಕೆ ಬೀಳೋ ಹಂಗೆ ನಾವು ಅರ್ಥ ಮಾಡ್ಕೋಬೇಕು. ಶಾರ್ಟ್ ಟೈಮ್ ಅಲ್ಲ, ಲಾಂಗ್ ಟೈಮ್ ಇಲ್ಲ. ಒಳ್ಳೆ ಒಂದೇನು ಬಿಡ್ಕೋಬೇಕು. ಇಲ್ಲ ಅಂತಂದರೆ ಕಾಲ ಕಳೆದು ಹೋಗುತ್ತೆ. ಕಾಲ ನಮಗೇನು ಕಲಿಸೋದಿಲ್ಲ. ನಾವು ಕಲಿಬೇಕು ಅಂದರೆ ಗಮನ ಇಟ್ಟು ನೋಡಬೇಕು. ಅದಕ್ಕೆ ಹೇಳ್ತಾರೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ನಿಮಗೆ ಗೊತ್ತಾಯ್ತಾ? ಬೆಳಗ್ಗೆಯಿಂದ ಹಕ್ಕಿ ಎಷ್ಟು ಆರೋಗ್ಬಿಡ್ತು? ಎಷ್ಟು ಗಂಟೆ? 10 ಗಂಟೆಯಿಂದ ಇಲ್ಲಿಗೆ ಎಷ್ಟು ಹಕ್ಕಿ ಆರೋಗ್ಬಿಟ್ಟಿದೆ. ಆ ಸಮಯ ಸಿಗುತ್ತಾ ನಿಮಗೆ? ಅದಕ್ಕೆ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂದ್ರೆ ಇಲ್ಲ. ಮತ್ತೆ ಏನು ಮಾಡ್ತಿದ್ದೆ? ಸುಮ್ಮನೆ ಕೂತ್ಕೊಂಡಿದ್ದೆ ನೋಡೋಕ್ಕಲ್ಲ. ಕಣ್ಣು ಬಿಟ್ಟಿದ್ದಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಆ ಕಡೆ ಕೊಡಲಿಲ್ಲ. ಹಕ್ಕಿ ಹಾರುತ್ತಿದೆ ನೋಡಿ. ಹಾಗೆ ನೋಡೋದೇ ಇವು ನೋಡಿದ್ದೀವಿ. ಹೆಂಗಿತ್ತು ಅದು ಅಂದ್ರೆ ಉರ್ರ ಅಂತ ಹಾರೋತು. ಯಾವ ಪಕ್ಷಿ ಗೊತ್ತಿಲ್ಲ ಅಲ್ವಾ? ಸದುಪಯೋಗ ಪಡಿಸ್ಕೋಬೇಕು, ಅದನ್ನು ಗುರುತಿಸ್ಬೇಕು. ಅಂದರೆ ಇಲ್ಲಿ ಹಗಲುಗಳು ಉರುಳ್ತಾ ಸಾಗ್ತವೆ. ಕಾಲನು ಕೂಡ ನಮ್ಮ ಸುತ್ತಮುತ್ತ ಮೇಲೆ ಕೆಳಗಡೆಗೆ ಎಲ್ಲ ಕಡೆಗೂ ವ್ಯಾಪಿಸಿದೆ ಅಲ್ವಾ? ಆಕಾಶದಲ್ಲೂ ಕಾಲ ಸಮಯ ಇದೆ ಅಲ್ವಾ? ಅಲ್ಲಿ ಏನೇನಿದಾವೆ? ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳು, ತಾರಾಮಂಡಲ ಇದೆ. ಅದು ಸೆಕೆಂಡಿಗೆ ಎಷ್ಟು 1000 ಕಿಲೋಮೀಟರ್ ತಿರುಗ್ತಾ ಇದ್ದಾವೆ ಅಲ್ವಾ? ಟಿಕ್ ಅನ್ನೋದಕ್ಕೆ ಏನೋ ಬದಲಾವಣೆ ಆಗುತ್ತೆ. ಈ ಭೂಮಿ ಒಂದು ಸೆಕೆಂಡ್ ಏನಾದರೂ ನಿಧಾನಕ್ಕಾದರೆ 1 ಸೆಕೆಂಡು ಸ್ಪೀಡ್ ಜಾಸ್ತಿ ಆಯಿತು ಅಂದರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅಲ್ವಾ? ಇವೆಲ್ಲ ತಿರುಗ್ತಾ ಇದಾವೆ ಮೇಲ್ಗಡೆ. ಅಲ್ಲೂ ಇದೆ ಕಾಲ, ಪಾತಾಳದ ಅಲ್ಲೂ ಕಾಲ ಇದೆ. ನಮ್ಮ ಭೂಮಿ ಒಳಗಡೆಗೂ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಆಗುತ್ತೆ. ಭೂಮಿ ಬೆಳೆಯನ್ನು ಕೊಡುತ್ತೆ. ಅಲ್ಲಿ ತನ್ನ ಸಕ್ರಿಯವಾಗಿದೆ ಅಲ್ವಾ? ಭೂಮಿ ಹೊರಗಿರೋ ಕೀಟಗಳು ಕೆಲಸ ಮಾಡೋದ್ರಿಂದಲೇ ನಮಗೆ ಬೆಳೆ ಬರುತ್ತೆ, ಜಲ ಬರುತ್ತೆ ಅಲ್ವಾ? ಹಾಗೆಯೇ ಈ ಭೂಮಿ ಮೇಲೆ ಕಾಡಿನಲ್ಲಿರೋ ಪ್ರಾಣಿಗಳು, ಮರಗಳು ಇವೆಲ್ಲ ಕೆಲಸ ಮಾಡೋದ್ರಿಂದನೇ ನಮಗೆ ಎಲ್ಲದೂ ಕೂಡ ಸಿಗ್ತಾ ಇದೆ. ಗಾಳಿ, ಬೆಳಕು, ಪಂಚಭೂತಗಳು ದೊರಕ್ತಾ ಇದೆ. ಕಾಲ ಅನ್ನೋದು ಹಿಂಗೆ ಬಹಳ ವ್ಯಾಪಕವಾಗಿದೆ. ತನ್ನ ರೆಕ್ಕೆಯನ್ನು ಚಾಚ್ಕೊಂಡ್ಬಿಟ್ಟಿದೆ. ಮತ್ತೆ ಹೇಳ್ತಾರೆ 2ನೇ ಚರಣದಲ್ಲಿ, ಹಕ್ಕಿ ನೋಡಿದ್ರ ಅಂದರೆ ಇಲ್ಲ ಸ್ವಾಮಿ ನೋಡಲಿಲ್ಲ, ಅದು ಹೆಂಗಿದೆ ಅಂತ ಹೇಳ್ತೀವಿ, ತಿಳ್ಕೊಳ್ಳೋ ಅಂತ ಹೇಳ್ತಾರೆ ಕವಿ. ಏನು ಅದ್ರ ಬಣ್ಣ ಹೇಳ್ತಾರೆ. ಕರಿ ನೆರೆ ಬಣ್ಣದ ಪುಚ್ಚಗಳುಂಟು, ಬಿಳಿ ಹೊಳೆ ಬಣ್ಣದ ಗರಿ ಉಂಟು, ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಆ ಕವಿ ಹೇಳ್ತಾರೆ. ಆ ಬಣ್ಣ ನೋಡಿ ಹೇಳ್ತಾವೆ. ನೋಡಿಲ್ವ ನೀವು? ಏನು? ಕರಿ ನೆರೆ ಬಣ್ಣದ ಪುಚ್ಚಗಳುಂಟು. ಕರಿ ಅಂದ್ರೆ ಕಪ್ಪು, ನೆರೆ ಅಂದ್ರೆ ಬಿಳಿ. ಕೂದಲು ನೆರ್ತದವ ಅಂತಾರಲ್ಲೋ, ನೆರೆ ಅಂದ್ರೆ ಬಿಳಿ. ಹೆಂಗಿದಾವೆ? ಕರಿ ನೆರೆ ಬಣ್ಣದ ಪುಚ್ಚ ಅಂದ್ರೆ ಬಾಲ, ರೆಕ್ಕೆಗಳು ಆ ಕಡೆ ಇರ್ತವೆ, ಹಿಂದ್ಗಡೆಗೆ ಬಾಲ. ಅವು ಕೇಳ್ತಾರೆ ಗರಿ ಎಂತ ಇದ್ವಪ್ಪ ಅಂದ್ರೆ ಬಣ್ಣದ ಗರಿಗಳು. ಹೆಂಗೆ ಅಂದ್ರೆ ಅಲ್ಲ, ಪುಚ್ಚಗಳು ಹೆಂಗಿದ್ರು ಅಂದ್ರೆ ಕರಿ ನೆರೆ ಬಣ್ಣದ ಬಿಳಿ ಮತ್ತು ಕಪ್ಪು ಬಣ್ಣದ ಪುಚ್ಚಗಳು ಇದ್ದಾವೆ. ಬಿಳಿ ಒಳೆ ಬಣ್ಣದ ಗರಿ ಉಂಟು. ಮತ್ತೆ ಗರಿಗಳು ಇದಾವಲ್ಲ, ಅದರಿಂದ ಬಾಲಗಳು ಅವು ಹೆಂಗಿದ್ವು? ಬಾಲ ಅಂದ್ರೆ ಬಿಳಿ ಮತ್ತೆ ಬೆಳ್ಳಗಿದಾವೆ, ಮತ್ತೆ ಅವು ಹೊಳಿತಾ ಇದ್ದಾವೆ, ತಳತಳ ಹೊಳಿತಿದ್ದಾವೆ. ಬೆಳಗಿನ ಹೊತ್ತಿನಲ್ಲಿ ಎಲ್ಲ ಕಾಣುತ್ತೆ ಬೆಳ್ಳಗಿರೋದು ಅಲ್ವಾ? ಕೆನ್ನನ ಹೊನ್ನನ ಬಣ್ಣಗಳ ರೆಕ್ಕೆಗಳೆರಡೂ ಪಕ್ಕದಲ್ಲುಂಟು. ಹಿಂದೆಗಡೆ ಬಾಲದ ಬಗ್ಗೆ ಹೇಳ್ತಾನೆ, ಪುಚ್ಚದ ಬಗ್ಗೆ ಹೇಳ್ತಾರೆ ಕವಿ. ಆನಂತರ ರೆಕ್ಕೆಗಳೆರಡು ಆ ಕಡೆ ಈ ಕಡೆ ಪಕ್ಕದಾಗದವು. ಹೆಂಗಿದಾವೆ ಅಂದ್ರೆ ಕೆನ್ನನ ಹೊನ್ನನ ಬಣ್ಣಗಳ. ಕೆನ್ನನ ಅಂದ್ರೆ ಕೆಂಪು, ಸೂರ್ಯನ ಕಿರಣಗಳು ಕೆಂಪಾಗಿರ್ತವೆ. ಆಮೇಲೆ ಹೊನ್ನಿನ ಅಂದ್ರೆ ಬಂಗಾರದ ಕಿರಣಗಳು ಅಲ್ವಾ? ಹೊಂಗಿರಣ ಸೂರ್ಯನ ಕಿರಣಗಳ ಬಗ್ಗೆ ಹೇಳ್ತಾರೆ. ಹೆಂಗಪ್ಪ ಹಕ್ಕಿಗೆ ಹೆಂಗಿರ್ತತಿ ಅಂದ್ರೆ ಹಿಂದಗಡೆ ಬಾಲಗಳು ಉಂಟು. ಹೆಂಗಿದಾವೆ? ಕಪ್ಪು, ಕರಿ ಮತ್ತು ಬಿಳಿ, ನೆರೆ ಕಪ್ಪು ಮತ್ತು ಬಿಳಿ ರೆಕ್ಕೆಗಳುಂಟು. ಕೆನ್ನನ ಹೊನ್ನನ ಏನು ಬಣ್ಣದ ಏನು ರೆಕ್ಕೆಗಳು ಉಂಟು. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಈ 2ನೇ ಚರಣದಲ್ಲಿ ಕವಿಗಳು ಈ ಒಂದು ಕಾಲ ಪಕ್ಷಿಯ ಒಂದು ಭೌತಿಕ ರೂಪವನ್ನ ನಮಗೆ ತೋರಿಸ್ತಾರೆ. ಭೌತಿಕ ರೂಪ ಅಂದ್ರೆ ಇದು ಉದಾಹರಣೆ, ಇದು ಭೌತಿಕ ರೂಪ. ಇದೇನಿದು? ಜಾಫೀಸ್. ಇದು ಭೌತಿಕ ರೂಪ, ಕಣ್ಣಿಗೆ ಕಾಣುವಂತ ವಸ್ತು. ಇದು ಹೇಗಿದೆ ಅಂತ ಅಂದ್ರೆ ಹಿಮಾಲಯ ಪರ್ವತ ಇದ್ದಾಗಿದೆ ಅಂತ ಹೋಲಿಕೆ ಕೊಡ್ತೀವಿ ಅನ್ಕೋ. ಓ ಹಿಮಾಲಯ ಪರ್ವತ ಅಜೂಮ್ ಮಾಡ್ಕೊಂತೀವಿ ನೀವು ಅಲ್ವಾ? ಕಲ್ಪನೆ ಮಾಡ್ಕೊಂತೀವಿ. ಹಂಗೆ ಇಲ್ಲಿಯೇ ಹಕ್ಕಿ ಅನ್ನೋದು ಒಂದು ಉಪಮೇಯ. ಪಕ್ಷಿ ಅನ್ನೋದು ಕಣ್ಣಿಗೆ ಕಾಣಿಸ್ತದೆ, ಆದರೆ ಕಣ್ಣಿಗೆ ಕಾಣದಂತಹ ಸಮಯವನ್ನು ಅದು ಹೋಲಿಕೆ ಮಾಡಿರ್ತಾರೆ ಅಲ್ವಾ? ಕಾಲಕ್ಕೂ ಹೋಲಿಕೆ ಮಾಡಿದ್ದಾರೆ. ಏನು ಹೇಳ್ತಾರೆ? ಭೂತ
ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲದ ಚಲನೆಯನ್ನ ಇದು ಗುರುತಿಸುತ್ತೆ. ಹಕ್ಕಿ ಹಾರಿದೆ. ಹಕ್ಕಿ ಹಾರಿದೆ ನೋಡಿದ್ದೀರಾ? ಹಿಂದೆ ಹಾರಿಬಿಟ್ಟಿತ್ತಪ್ಪ, ನೋಡಿಲ್ಲ. ಈಗ ಹಾರುತ್ತಾ ಇದೆ ನೋಡಿದ್ದೀರಾ? ಯಾವ ಕಾಲ? ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಯಾವ ಕಾಲ? ವರ್ತಮಾನ ಕಾಲ. ಹಕ್ಕಿ ಹಾರಿತು ನೋಡಿದ್ದೀರಾ? ಹಕ್ಕಿ ಹಾರಬಹುದು ನೋಡಿದ್ದೀರಾ? ಹಕ್ಕಿ ಹಾರಲಿದೆ ನೋಡಿದ್ದೀರಾ? ಭವಿಷ್ಯ ಕಾಲ. ಹಾರಲಿದೆ. ಹಿಂದೆ ನೋಡಿತ್ತು ನೋಡಿಲ್ಲ ನೀವು, ಈಗ ಕಾಣ್ತಾ ಇದೆ ನೋಡಿ ಅಂದ್ರೆ ಅದು ನಿಮಗೆ ಕಾಣಿಸ್ಕೋಬೇಕು. ಅದು ಕಾಣಲಿಲ್ಲ, ನಾಳೆ ಮತ್ತೆ ಹಕ್ಕಿ ಹಾರಲಿದೆ ನೋಡಬೇಕು. ನಿನ್ನೆನೂ ಅರ್ಥ ಮಾಡ್ಕೊಂಡಲ್ಲ ಜೀವನ, ಈಗ ಕಳೆದೋದ್ ದಿನ. ಈಗಲಾದ್ರೂ ಅರ್ಥ ಮಾಡ್ಕೊಂಡ ಇವತ್ತು ಅಂದ್ರೆ ಇವತ್ತು ತಲೆ ಒಳಗೆ ಹೋಗ್ತಾ ಇಲ್ಲ. ಹಾಗಾದ್ರೆ ನಾಳೆ ಮತ್ತೆ ಹಕ್ಕಿ ಹಾರಲಿದೆ ಭವಿಷ್ಯ. ನಮಗೆ ಭೂತದ ಬಗ್ಗೆ ಪ್ರಜ್ಞೆ ಇರಬೇಕು. ವರ್ತಮಾನದಲ್ಲಿ ಇದ್ದು ಭೂತದಲ್ಲಿ ಏನೇನು ನಡೀತು, ಏನು ಕಳ್ಕೊಂಡೆ, ಏನು ಕಲ್ತ್ಕೊಂಡೆ. ಕಪ್ಪು ಬಿಳಿ. ಕಪ್ಪು ಅಂದ್ರೆ ಕಷ್ಟ, ಬಿಳಿ ಅಂದ್ರೆ ಸುಖ. ರಾತ್ರಿ ಅಂದ್ರೆ ಕಷ್ಟ, ಬೆಳಕು ಅಂದ್ರೆ ಸುಖ, ಶಾಂತಿ ಅಲ್ವಾ? ಬೆಳಕು ಬಿಳಿ ಇದರ ಸಂಕೇತ. ಹಿಂಗೆ ನಾವು ಜೀವನದಲ್ಲಿ ಕಷ್ಟಗಳನ್ನ ಎಷ್ಟು ಕಳ್ಕೊಂಡಿದ್ದೀವಿ, ಸುಖ ಎಷ್ಟು ಕಂಡಿದ್ದೀವಿ, ಹಿಂದ್ಗಡೆ ನೋಡೇ ಇಲ್ಲ ಭೂತದಲ್ಲಿ. ವರ್ತಮಾನದಲ್ಲಾದರೂ ತಿಳ್ಕೊಳಪ್ಪ ಅಂದರೆ ಇಲ್ಲಿ ಕೂಡ ಅರ್ಥನೇ ಆಗ್ತಾ ಇಲ್ಲ. ಅಂದರೆ ಕೊನೆ ಪಕ್ಷ ನಾಳೆ ಭವಿಷ್ಯದ ಬಗ್ಗೆನಾರ ನೀನು ತಿಳ್ಕೊಳಪ್ಪ ಅಂತ ಕವಿ ಇಲ್ಲಿ ಹೇಳ್ತಾನೆ. ಕಾಲ ಪಕ್ಷಿಗೆ ಕರಿನೆರೆ ಬಣ್ಣದ ಪುಚ್ಚಗಳು, ಅಂದರೆ ಪುಚ್ಚ ಅಂದರೆ ಬಾಲ. ಪುಚ್ಚಗಳು ಗೊತ್ತಲ್ಲ ನಿಮಗೆ, ಹಕ್ಕಿಗಳು ಪಾರಿವಾಳದ ಪುಚ್ಚಗಳು ಅಂತಿರಲ್ಲ, ಹಿಂದ್ಗಡೆಗೆ ಇರ್ತಾವಲ್ಲ, ಅವು ಬಾಲ. ಆ ಬಾಲಗಳು ಉಂಟು ಅಂದರೆ ಗತಿಸಿ ಹೋದ ಕಾಲ. ಬಾಲ ಯಾವಾಗಲೂ ಹಿಂದ್ಗಡೆ ಇರುತ್ತಲ್ಲ, ಆ ಹಿಂದಿನ ಬಾಲ ಹೆಂಗಿದೆ ಅಂದರೆ ಗತಿಸಿ ಹೋದಂತಹ ಕಾಲ, ಅದು ಭೂತಕಾಲ. ಇನ್ನು ವರ್ತಮಾನಕ್ಕೆ ಕತ್ತಲಾಗಿರುವ ಗತಕಾಲವಾದ್ದರಿಂದ ಅದರ ಬಣ್ಣ ಕಪ್ಪು. ಇನ್ನು ವರ್ತಮಾನ, ಈ ನಾವಿರೋದು ಇಲ್ಲಿ ಕತ್ತಲಾಗಿದ್ದೀವಿ, ನಿಮಗೆ ಗೊತ್ತಾಗ್ತಿಲ್ಲ ಏನು ನೋಡ್ಬೇಕು ಏನು ಬೇಡ, ಕಾಣ್ಬಾರ್ದು. ಹಕ್ಕಿ ಹಾರ್ತಿದ್ರೆ ಈ ಕತ್ತಲಿದೆ ನನಗೆ ಕಾಣ್ತಾ ಇಲ್ಲ, ಅಜ್ಞಾನ ಇದೆ ನಿಮಗೆ ಕಾಣ್ತಾ ಇಲ್ಲ. ಅಜ್ಞಾನ ಇದ್ದಾಗ ಜ್ಞಾನ ಕಾಣಿಸೋದಿಲ್ಲ, ಕಣ್ಣಿಗೆ ಯಾವುದು ಬೀಳೋದಿಲ್ಲ. ವರ್ತಮಾನಕ್ಕೆ ಕತ್ತಲಾಗಿರುವ ಗತಕಾಲವಾದ್ದರಿಂದ ಅದರ ಬಣ್ಣ ಕಪ್ಪು. ಭೂತಕಾಲದ ಬಣ್ಣ ಯಾವುದು? ಕಪ್ಪು. ಬಿಳಿ ಹೊಳೆ ಬಣ್ಣದ ಗರಿಗರಿ ಉಂಟು ಅಂದ್ರೆ ವರ್ತಮಾನ ಕಾಲ. ಈಗೇನಿದೀವಲ್ಲ, ಭೂತಕಾಲ ಕತ್ತಲಾಗಿ ಆವರಿಸ್ಬಿಟ್ಟಿದೆ, ಅದೇನು ಕಾಣಲ್ಲ. ಆದರೆ ಬಿಳಿ ಹೊಳೆ ಬಣ್ಣದ ಗರಿಗರಿ ಉಂಟು ಅದ್ರಲ್ಲಿ ಈಗ ವರ್ತಮಾನ ಕಾಲ. ಈಗ ನಮಗೆ ಅವಕಾಶ ಇದೆ, ಬಾಲ್ಯ ಇದೆ, ತಿಳ್ಕೊಳಕ್ಕೆ ಅವಕಾಶ ಇದೆ ಅಲ್ವಾ, ಅರ್ಥ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ರೂಪಿಸ್ಕೋಬಹುದು ನಾವು ಭವಿಷ್ಯವನ್ನ. ಹಂಗಾಗಿ ಬಿಳಿ ಹೊಳೆ, ಬಿಳಿಯಾದ ಶುಭ್ರವಾದ ಶಾಂತ ಚಿತ್ತದಿಂದ ಆಲಿಸಬಹುದಂತಹ ಹೊಳೆಯುವಂತಹ ಬಣ್ಣದ ಗರಿಗರಿಗಳು ಕೂಡ ಅದಕ್ಕೆ ಇದ್ದಾವೆ. ವರ್ತಮಾನ ಕಾಲ ಬೆಳಕಿನಲ್ಲಿ ಇರುವುದರಿಂದ ಅದರ ಬಣ್ಣ ಬಿಳಿ ಹಾಗೂ ಹೊಳಪಿನಿಂದ ಕೂಡಿದೆ. ವರ್ತಮಾನ ಕಾಲ ಅನ್ನೋದು ಬೆಳಕಿನಿಂದ ಕೂಡಿದೆ. ನಮ್ದು ಈಗ ಎಲ್ಲ ಬೆಳಕಿನಾಗ ಇದಿರ್ತಾನೆ. ಈ ವರ್ತಮಾನದಲ್ಲಿ ಶಾಲೆಯಲ್ಲಿ ಕುಂತಿದ್ದೀರಿ, ಪಾಠ ಕೇಳ್ತಾ ಇದ್ದೀರಿ, ಓ ಪದ್ಯ ಅರ್ಥ ಆಗ್ತಾ ಇದೆಯಲ್ಲ, ನಮ್ಮ ಭವಿಷ್ಯವನ್ನಾದರೂ ಬೆಳಕು ಮಾಡ್ಕೋಬೇಕು ಅನ್ನಿಸ್ತದ ಕವಿ ಹೇಳ್ತಾನೆ ಅಲ್ವಾ. ಅದರ ಬಿಳಿ ಬಣ್ಣ ಹಾಗೂ ಹೊಳಪಿನಿಂದ ಕೂಡಿದೆ. ಕೆನ್ನನ ಒನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳು ಹೇಳ್ತಾರೆ. ಮತ್ತೆ ಕೆನ್ನನ ಅಂದರೆ ಎರಡೂ ಪಕ್ಕದಲ್ಲಿ ಯಾವ್ಯಾವ ಇದಾವೆ, ಕೆನ್ನನ ಒನ್ನನ ಕೆಂಪಾದ ಮತ್ತೆ ಬಂಗಾರದ ಬಣ್ಣದ ಒಂದು ರೆಕ್ಕೆಗಳು. ಅಂದರೆ ಅವು ಭವಿಷ್ಯತ್ ಕಾಲವನ್ನು ಕಾಣಲಿಕ್ಕೆ ಅವೆರಡು ಬಡಿತದವೆ. ಕೆನ್ನನ ಒನ್ನನ ಉದಯಿಸುತ್ತಿರುವ ಸೂರ್ಯನ ಹಾಗೆ ಕೆಂಪಾಗಿ ಮತ್ತು ಬಂಗಾರದ ಬಣ್ಣದ್ದಾಗಿರ್ತವೆ. ಉದಯ ಬೆಳಗಿನ ಕಿರಣಗಳು ನೋಡಿ ಕೆಂಪಗಿರುತ್ತೆ, ಮತ್ತು ಹಳದಿ ಬಣ್ಣ ಬಂಗಾರದ ಬಣ್ಣ ಅಲ್ವಾ. ಬಂಗಾರದ ಕಿರಣಗಳು ಬೆಳಗಿನ ನೇಸರ ನೋಡಿದರೆ ಬಂಗಾರದ ಕಿರಣಗಳು ಕೆಂಪಿಗೆ ಕಾಣ್ತಾ ಇರ್ತವೆ. ಹಂಗೆ ಕೆನ್ನನ ಮತ್ತು ಹೊನ್ನನ ಬಣ್ಣದ ರೆಕ್ಕೆಗಳುಂಟು. ರೆಕ್ಕೆ ಬಡಿತಿದ್ದು, ಒಂದು ರೆಕ್ಕೆ ಬಡಿದ ತಕ್ಷಣ ಆರ್ತತಿ ಮೇಲೆ. ಯಾವುದು ಅಂದರೆ ಸೂರ್ಯನ ಕಿರಣಗಳು ಮುಂಜಾನೆ, ಬೆಳಗಿನ ಹೊತ್ತು, ಮುಂದಿನ ಕಾಲ, ಭವಿಷ್ಯತ್ ಕಾಲ. ನಮ್ಮ ಭವಿಷ್ಯದಲ್ಲಿ ಬಂಗಾರದಂಥ ಅವಕಾಶಗಳು ಇದ್ದಾವೆ. ಸೂರ್ಯನ ಕಿರಣಗಳು ಹೇಗೆ ಬೆಳಕನ್ನು ಕೊಡ್ತಾವೋ, ಕಣ್ಣಿಗೆ ಆನಂದ ಕೊಡ್ತಾವೋ, ಹಂಗೆ ನಮ್ಮ ಭವಿಷ್ಯದಲ್ಲಿ ಒಳ್ಳೆಯದನ್ನು ಕಾಣೋ ಅವಕಾಶ ಇದೆ. ಚೆನ್ನಾಗಿ ಓದಿದ್ದೀರಿ ಅಂದರೆ ನೀವು ನಿಮ್ಮ ಬದುಕನ್ನು ಭಾಳ ಚೆನ್ನಾಗಿ ರೂಪಿಸ್ಕೋಬೋದು ಅಲ್ವಾ. ನೀವೇನೇನು ಆಗಬೇಕು ಅಂದ್ಕೊಂಡಿದ್ದೀರೋ ಅದೆಲ್ಲ ಮುಂದಾಗಿ ಬದುಕನ್ನು ಚೆನ್ನಾಗಿ ರೂಪಿಸ್ಕೋಬಹುದು ಹೇಳ್ತಾನೆ. ಇಲ್ಲಿ ಕವಿ 3 ಅವಸ್ಥೆಗಳನ್ನು ಬಣ್ಣಗಳ ಹೋಲಿಕೆ ಮುಖಾಂತರ ನಮಗೆ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ. 3 ಅವಸ್ಥೆಗಳು ಯಾವ್ಯಾವು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯ. ಆಮೇಲೆ ಹಗಲು, ರಾತ್ರಿ. ಬಣ್ಣಗಳು 3. ಭೂತಕಾಲಕ್ಕೆ ಯಾವ ಬಣ್ಣ ಹೇಳ್ತಾರೆ?
ಕಪ್ಪು ಹೇಳ್ತಾರೆ, ಮುಳುಗುದೋಗಿರೋದ್ರಿಂದ. ವರ್ತಮಾನ ಕಾಲಕ್ಕೆ ಬಿಳಿ ಹೊಳೆ ಬಣ್ಣ ಅಂತ ಹೇಳ್ತಾರೆ. ಇನ್ನು ಭವಿಷ್ಯತ್ ಕಾಲಕ್ಕೆ ಕೆಂಪು ಹಳದಿ, ಕೆಂಪು ಮತ್ತೆ ಹಳದಿ ಮಿಶ್ರಿತವಾಗಿರುವಂಥ ಬಂಗಾರದ ಕಿರಣಗಳನ್ನ ಹೋಲಿಕೆಯನ್ನ ಮಾಡ್ತಾರೆ. ಅಂದ್ರೆ ಕಾಲದ ಹಕ್ಕಿ ಈ ಕಪ್ಪು ಪುಚ್ಚಗಳನ್ನ ಬಿಳಿ ಹೊಳೆ ಬಣ್ಣದ ಗರಿಯನ್ನ ಹೊಂದಿದೆ ಅನ್ನೋದನ್ನ ಕವಿ ಈ ಒಂದು ಹಗಲು ರಾತ್ರಿಗಳಿಗೆ ಸಂಕೇತಿಸಿದ್ದಾರೆ. ಹಗಲು ರಾತ್ರಿಗಳನ್ನ ಕಪ್ಪು ಅಂದ್ರೆ ಕತ್ತಲು ರಾತ್ರಿ, ಹಾಗೇನೆ ಹಗಲಿಗೆ ಬಿಳಿ ಅಂತ ಹೇಳ್ತಾರೆ, ಬೆಳಗಿನ ಇದನ್ನ ಹೇಳ್ತಾರೆ ಹೀಗೆ. ಆಮೇಲೆ ಕೆನ್ನನ ಹೊನ್ನನ ಬಣ್ಣ ಬಣ್ಣದ ರೆಕ್ಕೆಗಳು ಪಕ್ಕದಲ್ಲಿವೆ ಅನ್ನೋದನ್ನ ಕವಿ ಹಗಲುಗಳ ಪಕ್ಕದಲ್ಲೇ ಬೆಳಿಗ್ಗೆ ಮತ್ತು ಸಂಜೆಗಳು ಇದಾವೆ. ಹಗಲು ಇದೆ ಅಂದಮೇಲೆ ಹಗಲು ಸಂಜೆ ಇದೆ, ಬೆಳಿಗ್ಗೆನೂ ಕೂಡ ಎರಡು ರೆಕ್ಕೆಗಳು ಪಕ್ಕ ಇದಾವೆ, ಬೆಳಿಗ್ಗೆ ಮತ್ತು ಸಂಜೆಗಳು. ಅವು ಕೆನ್ನನ ಹೊನ್ನನ ಬಣ್ಣಗಳಿಂದ ಕೂಡಿರುವಂಥದ್ದು. ಅವು ಎಂಥ ಬಣ್ಣ ಹೊಂದಿದಾವೆ? ಕೆನ್ನನ ಬಣ್ಣ, ಕೆಂಪು ಮತ್ತೆ ಹಳದಿ ಬಣ್ಣವನ್ನ ಕೂಡಿರ್ತವೆ. ಹೀಗೆ ಬಣ್ಣ ಬಣ್ಣದ ಕಾಲವೆಂಬ ಹಕ್ಕಿ ಸಾರ್ತಾ ಇದೆ. ಬದುಕು ಬಣ್ಣ ಬಣ್ಣವಾಗಿದೆ ಅನ್ನೋದನ್ನ ಕಾಲ ಅನ್ನೋದು ಹಕ್ಕಿ ತೋರಿಸುತ್ತೆ. ಇಲ್ಲ ನಮಗೆ ಯಾವಾಗಲೂ ಒಂದೇ ಕಲರ್, ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಲಿಸ್ಟ್, ಕಪ್ಪು ಬಣ್ಣ, ಕಾರ್ಗತ್ತಲು. ನಮಗೆ ಅಜ್ಞಾನ ಎಲ್ಲಿರುತ್ತೋ ಅಲ್ಲಿ ಕತ್ತಲೆ ತುಂಬಿರುತ್ತೆ. ಅವರು ಏನೋ ಹೊಸದನ್ನು ಕಾಣಕ್ಕಾಗಲ್ಲ, ಭವಿಷ್ಯವನ್ನ ಕಾಣಲಿಕ್ಕೆ ಆಗೋದಿಲ್ಲ. ಹಂಗೆ ಕಾಲ ಎಂಬ ಹಕ್ಕಿ ಹಾರ್ತಾ ಇದೆ ನೋಡಿ, ಅಲ್ಲಿ ಕಳ್ಕೋಬೇಡ್ರಿ, ನೀವು ಭವಿಷ್ಯವನ್ನ ರೂಪಿಸ್ಕೊಳ್ರಿ, ಭವಿಷ್ಯವನ್ನ ಕಾಣ್ರಿ ಅಂತ ಇಲ್ಲಿ ಹೇಳ್ತಾರೆ. ಇನ್ನು 3ನೇ ಪ್ಯಾರದಲ್ಲಿ ನೀಲ ಮೇಘ ಮಂಡಲ ಸಮಬಣ್ಣ, ನೀಲ ಮೇಘ ಮಂಡಲ ಸಮಬಣ್ಣ, ಮುಗಿಲಿಗೆ ರೆಕ್ಕೆಗಳು ಹೊಡೆದವು ಅಣ್ಣ, ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರನು ಮಾಡಿದ ಕಣ್ಣ, ಹಕ್ಕಿ ಹಾರುತ್ತಿದೆ ನೋಡಿದಿರ. ನೋಡಿ, ನೀಲ ಮೇಘ ಮಂಡಲ, ನೀಲಾಕಾಶ. ಮೇಘ ಅಂದ್ರೆ ಮಳೆ ಮೋಡ, ಮೇಘ ಅಂದ್ರೆ ಮೋಡ ಮೇಲೆ, ನೀಲಾಕಾಶ. ಭೂಮಿ ಆಕಾಶನೂ ನೀಲಿರುತ್ತೆ, ಸಮುದ್ರನೂ ನೀಲಿರುತ್ತೆ, ಮೇಘದ ಮೋಡಗಳು ಮೇಲಿರ್ತವೆ. ಅದನ್ನ ಇಲ್ಲಿ ಕವಿ ಹೇಳ್ತಾರೆ. ನೀಲ ಮೇಘ ಮಂಡಲ ಸಮಬಣ್ಣ ಅಂದ್ರೆ ಕಾಲದ ದೃಷ್ಟಿಯಲ್ಲಿ ವೈಶಾಲ್ಯತೆ ಇರುವಂತಹ ತರತಮ ರಹಿತವಾದ ಸಮದೃಷ್ಟಿ ಇಲ್ಲಿದೆ. ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ ಅಂದರೆ ಆಕಾಶವೂ ಕೂಡ ಅನಂತವಾಗಿದೆ, ಹಾಗೆಯೇ ಕಾಲ ಪಕ್ಷಿನೂ ಕೂಡ ಅನಂತವಾಗಿದೆ. ನಿಮ್ಗೆ ಕಷ್ಟ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದು ಅನಿಸುತ್ತೆ, ಸರಿ ಗಮನಿಸ್ಬೇಕು. ಕವಿ ಬರೀ ಸಾಲಿನಾಗಿರೋ ಅರ್ಥವನ್ನೇ ಹೇಳಿದರೆ ಅದು ಸಾಲದು, ಅದು ಶಬ್ದಾರ್ಥ ಆಗುತ್ತೆ, ಅರ್ಥಾಲಂಕಾರ ಅಲ್ವಾ. ಅದು ಅರ್ಥ ಆಗಬೇಕು ಅಂದರೆ ಅರ್ಥ ಮಾಡ್ಕೋಬೇಕು. ಆ ಕಾವ್ಯದ ಸಾಲುಗಳನ್ನು ಅದ್ರ ಹಿಂದ್ಗಡೆ ಇರುವಂತಹ ಆ ಒಂದು ಕವಿ ಕಲ್ಪನೆ ಏನಿರುತ್ತೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನೀಲಮೇಘ ಮಂಡಲ ಸಮಬಣ್ಣ ಅಂದರೆ ಕಾಲದ ದೃಷ್ಟಿ ಏನಿದೆ ಅದು ವೈಶಾಲ್ಯತೆಯಾಗಿದೆ. ಎಲ್ಲ ಕಡೆಗೂ ಸಮುದ್ರ ಇದೆಯಲ್ಲ, ಎಲ್ಲ ಕಡೆಗೂ ಸರೋವರ ಇದ್ದಾವೆ, ಎಲ್ಲ ಕಡೆಗೂ ನೀರು ಗಾಳಿ ಮಣ್ಣ, ಇಲ್ಲಿರೋ ಮಣ್ಣು ಕೂಡ ಸಸ್ಯ ಬೆಳೆಯುತ್ತೆ. ಇಡೀ ಭೂಮಿ ಒಂದೇ, ಎಲ್ಲ ದೇಶದಲ್ಲೂ ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದೆ. ಭಾಳ ಗಾಂಚೇಲಿ ಮಾಡಿದಕ್ಕೆ ಮಳೆ ಮೊನ್ನೆ ಬಂದು ಗುಡ್ಡ ಪಡ್ಡ ಎಲ್ಲ ಕುಸ್ತು ಮುಚ್ಚಿ ಹಾಕ್ಬಿಡ್ತು. ನಮ್ಮ ಕರ್ನಾಟಕದ ಪಕ್ಕ, ಕರ್ನಾಟಕದಿಂದ ಹಿಡಿದು ಚೀನಾದವರೆಗೆ ಎಲ್ಲ ದೇಶ ರಾಜ್ಯ ಜನಗಳು ಸೊಕ್ಕನ್ನು ಅಡಗಿಸ್ಬಿಡ್ತು. ಯಾಕಂದ್ರೆ ನಾವು ಮಾಡಿದ ತಪ್ಪು ಅಲ್ವಾ. ಗುಡ್ಡ ಬೆಟ್ಟಗಳ ಮೇಲೆಲ್ಲ ನಾವು ಮನೆಗಳು ರೆಸಾರ್ಟ್ ಕಟ್ಕೊಂಡು ಅದ್ರ ಮೇಲ್ಗಡೆಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಂಡು ಮಜಾ ಮಾಡಕ್ಕೆ ಹೋದ್ರೆ ಸುಮ್ಮನೆ ಬಿಡುತ್ತೆ, ಕುಸ್ತು ಕೆಳಗೆ ಬಿಡೋದು. ಚೆನ್ನಾಗಿ ಪಾಠವನ್ನು ಕಲಿಸುತ್ತೆ. ನಾವು ಏನು ಮಾಡ್ಬೇಕೋ ಅದು ಮಾಡಬೇಕು. ಕಾಡು ಕಡಿದ್ಬಿಟ್ಟು ನೀನು ಮನೆ ಕಟ್ಗೆ ಅಂದರೆ ಸುಮ್ಮನೆ ಬಿಡುತ್ತೆ. ಹಂಗಾಗಿ ಅದು ಇಲ್ಲಿ ವೈಶಾಲ್ಯತೆ ದೃಷ್ಟಿ ತರತಮರಹಿತವಾದಂಥದ್ದು. ಇಲ್ಲಿ ಅವರು ಇವರು ಆ ದೇಶ ಈ ಜನ ಏನೂ ಇಲ್ಲ, ಮನುಷ್ಯ ಸೃಷ್ಟಿ ಒಂದೇ. ಎಲ್ಲರಿಗೂ ಕಾಲ ಅನ್ನೋದು ಒಂದೇ. ಎಲ್ಲರಿಗೂ ಮನುಷ್ಯನಿಗೆ ಅಷ್ಟೇ ಆಯುಷ್ಯ 100 ವರ್ಷ. ಅದ್ರಾಗೆ ಏನೇ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಸಾಯೋರು. ಎಲ್ಲ ದೇಶದ ರಕ್ತ ಒಂದೇ, ಮನುಷ್ಯರದ್ದು ರಕ್ತ ಒಂದೇ ಅಲ್ವಾ. ಎಲ್ಲರಿಗೂ ಒಂದೇ ಥರದ ನಾಡಿ ಕಣ್ಣು. ಇಲ್ಲಿರೋನಿಗೆ ಅಮೇರಿಕದಾನ ಯಾರೋ ಬಂದು ಸತ್ತ ಅಂದರೆ ಸಾಯ್ತಾನೆ ಅಂದರೆ ಅವನಿಗೆ ಹೃದಯ ತೆಗೆದಾಕ್ಬೋದಲ್ಲ ಅಲ್ವಾ. ಇವನು ಆಫ್ರಿಕಾದನು ಜರ್ಮನಿಯನು ಅಂತ ಹೃದಯ ಇಲ್ಲ. ಮನುಷ್ಯನ ಅಂಗಾಂಗಗಳು ಎಲ್ಲ ಒಂದೇ ಆಗಿರ್ತವೆ, ಸಮಾನವಾಗಿ ನೋಡುತ್ತೆ. ಅದು ಎಲ್ಲರನ್ನೂ ಸಮಾನವಾಗಿ ನೋಡ್ತಾ ಇದೆ. ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ ಅಂದರೆ ಆಕಾಶ ಅನಂತವಾದದ್ದು, ಹಾಗೆಯೇ ಕಾಲ ಪಕ್ಷಿನೂ ಕೂಡ ಅನಂತವಾಗಿದೆ. ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಂದರೆ ಮೋಡ ಬರ್ತವೆ, ಮೋಡ ತೇಲಾಡ್ತಿರ್ತವಲ್ಲ, ಹಂಗೆ ಎಲ್ಲ ಕಡೆಗೂ ಮೋಡ ತೇಲಾಡ್ತವೆ, ಮಳೆಯನ್ನು ಸುರಿಸ್ತವೆ ಎಲ್ಲ ಕಡೆಗೆ.
ಅನಂತವಾದ ಕಾಲ ಪಕ್ಷಿಗೆ ಹಗಲು ರಾತ್ರಿಗಳೆಂಬ ರೆಕ್ಕೆಗಳು ಮೂಡಿ ಅನಂತ ಆಕಾಶವೇ ಹಾರುತ್ತಾ ಸಾಗಿದಂತೆ ಅದರ ಹಾರಾಟ ಕಾಣುತ್ತೆ. ನೀವು ಮೇಲೆ ನೋಡಿ ಮೋಡಗಳು ಓಡ್ತಾ ಇರ್ತಾವೆ, ನೋಡಿದ್ದೀರಾ? ಓತು ಬೀರು ಜೋರ ಓಡ್ತಾ ನೋಡಿದ್ದೀರಾ? ಆಕಾಶ ನೋಡಿ, ಮೋಡಗಳು ತೇಲು ಸ್ಪೀಡ್ ಒಂದು ಕಡೆ ದಿಂಡು ಕಟ್ಕೊಂಡು ಹೋಗ್ತಾ ಇರ್ತಾವೆ ಮಳೆಗಾಲದಲ್ಲಿ. ಹಾಗೆ ಅವಕ್ಕೆ ಆಕಾಶಕ್ಕೆ ಒಂದು ರೆಕ್ಕೆ ಬಂದ್ಬಿಡ್ತೇನೋ, ಓಡ್ತಾ ಇದ್ದಾವೆ. ಮಳೆಗಾಲ ಬಂದ್ಬಿಡ್ತು, ಬಂದು ಹುಯ್ಯಿ ಅಂದ್ಬಿಟ್ಟು ಒಂದು ಕಡೆ ಮಳೆ ಹೊಡ್ಕೊಂಡು ಓಡ್ತದೆ. ಎಲ್ಲ ಕಡೆ ನೀರು ಸುರಿಸ್ಕೊಂತ, ಮಳೆ ಸುರಿಸ್ಕೊಂತ, ಮುಗಿಲಿಗೆ ರೆಕ್ಕೆಗಳು ಹೊಡೆದವು ಅಣ್ಣ. ಆ ಮುಗಿಲಿಗೆ ರೆಕ್ಕೆ ಬಂದ್ಬಿಟ್ವೇನೋ ಅನ್ನೋ ರೀತಿ ಮೋಡಗಳು ತೇಲಾಡ್ತಾ ಹೋಗ್ತಾ ಇರ್ತವೆ. ಅನಂತ ಆಕಾಶವೇ ಆರ್ತಾ ಸಾಗಿದೆಯೇನೋ, ಆಕಾಶನೇ ತೇಲಾಡ್ಕೊಂಡು ಹೋಗ್ತಿದ್ದಾನೆ ರೆಕ್ಕೆ ಬಂದ್ಬಿಟ್ಟು ಅನ್ನೋ ಹಾಗೆ ಅದರ ಹಾರಾಟ ನಮಗೆ ಕಾಣುತ್ತೆ. ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ. ಅಂದರೆ ನಕ್ಷತ್ರ ಮಾಲೆಯನ್ನ ದಿಮಾಕಿನಿಂದ ಸಿಕ್ಕಿಸಿಕೊಂಡು ಸೂರ್ಯಚಂದ್ರನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಆ ಮೋಡಗಳು ಹೆಂಗೆ ಹೋಗ್ತವೆ ಅಂದರೆ ಆ ನಕ್ಷತ್ರಗಳಿದಾವಲ್ಲ ಅವನ್ನೆಲ್ಲ ಮುಡ್ಲಿಗೆ ಎಲ್ಲ ದಿಮಾಕು, ನಕ್ಷತ್ರ ಅವನ್ನೆಲ್ಲ ನಾನು ಮೈಗೆ ಜಡೆಗೆ ಮುಡಿಸ್ಕೊಂಡ್ಬಿಟ್ಟಿದ್ದೀನಿ, ತಲೆಗೆ ಮುಡಿಸ್ಕೊಂಡ್ಬಿಟ್ಟಿದ್ದೀನೇನೋ ಅನ್ನೋ ದಿಮಾಕು ಸೊಕ್ಕಿನಿಂದ ಆ ಕಾಲನ ನೋಡು ಅಲ್ವಾ. ಆಮೇಲೆ ಸೂರ್ಯ ಚಂದ್ರ ಅವ್ರೇನು ಶಾಶ್ವತವೋ, ಅವ್ರು ಒಬ್ಬ ಸೂರ್ಯ ಬಲಗಣ್ಣು, ಚಂದ್ರ ಎಡಗಣ್ಣು ಅನ್ನೋ ರೀತಿ ಈ ಕಾಲ ಪಕ್ಷಿ ಅನ್ನೋದು ಸೂರ್ಯನನ್ನು ಬಲಗಣ್ಣು ಮಾಡಿಕೊಂಡು ಚಂದ್ರನನ್ನು ಎಡಗಣ್ಣು ಮಾಡಿಕೊಂಡು ಈ ಅಂತ ಹೋಗ್ತಾ ಇದೆ ಅನ್ನೋ ರೀತಿ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಆ ಚಿಕ್ಕೆಯ ಮಾಲೆಗಳನ್ನು ಒಂದು ರೀತಿ ದಿಮಾಕಿನಿಂದ ತನ್ನ ಮುಡಿಗೆ ಏರಿಸಿಕೊಂಡು ಸೂರ್ಯ ಚಂದ್ರರನ್ನ ಕಣ್ಣುಗಳನ್ನಾಗಿ ಮಾಡಿಕೊಂಡು ಕಾಲ ಪಕ್ಷಿ ಹಾರಾಟ ನಡೆಸ್ತಾ ಇದೆ. ಶತಶತಮಾನನಿಂದಲೂ ಕೂಡ ಸೂರ್ಯ ನಕ್ಷತ್ರ ಇದಾವಲ್ವ, ಆ ಸೂರ್ಯ ನಕ್ಷತ್ರಗಳು ಹುಟ್ಟೋಕ್ಕಿಂತ ಮುಂಚೆನೂ ಒಂದು ಕಾಲ ಇರುತ್ತಲ್ವ, ಇದಕ್ಕಿದ್ದಂಗೆಲ್ಲ ಬಂದ್ಬಿಟ್ವಾ. ಅವು ಸೂರ್ಯ ನಕ್ಷತ್ರಗಳು ಸಾವಿರಾರು ನಕ್ಷತ್ರ ಇದ್ದಾವೆ. ಚಂದ್ರ ಎಷ್ಟೋ ಸಾವಿರಾರು ಸೂರ್ಯರು ಸೇರಿದ್ರೆ ಒಂದು ನಕ್ಷತ್ರ, ಅಂಥವು ಲಕ್ಷ ಲಕ್ಷ ನಕ್ಷತ್ರಗಳು. ನಭೋಮಂಡಲ ಎಷ್ಟು ದೂರ ಎಷ್ಟು ವೈಶಾಲವಾಗಿ ಇರ್ಬೋದು. ಹೀಗೆ ಸಮತರ ಅನಂತ ಆಕಾಶಕ್ಕೆ ರೆಕ್ಕೆಗಳು ಮೂಡಿ ನಕ್ಷತ್ರ ಮಾಲೆಯನ್ನು ಧರಿಸಿ ಸೂರ್ಯ ಚಂದ್ರರನ್ನ ಕಣ್ಣಾಗಿಸಿಕೊಂಡಿರುವ ಕಾಲಪಕ್ಷಿಯ ನೋಟ ಅದ್ಭುತವಾದದ್ದನ್ನು ಇಲ್ಲಿ ಕವಿ ಹೇಳ್ತಾರೆ. ಹಕ್ಕಿ, ಕಣ್ಣಿಗೆ ಕಾಣುವಂಥ ಹಕ್ಕಿಯನ್ನು ಅದರ ಆಚೆ ನೋಡಿ, ಆಕಾಶದಲ್ಲಿ ತೇಡುವ ಮೋಡಗಳು ಅವು ರೆಕ್ಕೆಗಳು ಹೊಡ್ಕೊಂಡು ಆಕಾಶಕ್ಕೆ ರೆಕ್ಕೆ ಬಂದ್ಬಿಟ್ವೇನೋ. ಆಮೇಲೆ ಅಲ್ಲಿ ಆ ಮೋಡಗಳು ಏನು ಸಿಕ್ಕಿಸ್ಕೊಂಡಿದ್ದಾವೆ, ನಕ್ಷತ್ರಗಳನ್ನ ಜಡೆಗೆ ಸಿಕ್ಕಿಸ್ಕೊಂಡ್ಬಿಟ್ಟಿದ್ದಾವೆ ದಿಮಾಕ್ನಿಂದ. ಅದ್ರಾಗು ನಾವೆಲ್ಲ ದಿಮಾಕ್ನಿಂದ ಮೈ ತುಂಬ ಕೋಟಿಗಟ್ಟಲೆ ವಜ್ರ ವೈಡೂರ ಬಣ್ಣ ಹಾಕ್ಯಂದು ಬಿಂಕದಿಂದ ಹೋಗ್ತೀವಲ್ಲ, ಮೊದ್ಲಿಂಗಿತ್ತು ನೋಡಿದಿಲ್ಲ, ಭಾಳ ಶ್ರೀಮಂತ. ಅವನು ಯಾರೋ ಒಬ್ಬನು ಬಂಗಾರದ ಮೈ ಮೇಲೆ ಹಾಕ್ಯಂದು ಅಂಗಿ ಕೋಟು ಎಲ್ಲ ಚಡ್ಡಿ ಎಲ್ಲ ಬಂಗಾರದ್ದೇ ಅವನು. ಅವನು ಯಾರೋ ಒಬ್ಬನು ಬಂಗಾರದ ಮನುಷ್ಯ ಅಂತಲ್ಲ, ಅವನೊಬ್ಬರು ಹೋಗ್ತಾ ಇದ್ದಾನೆ. ಈಗ ಮೊನ್ನೆ ಅಂಬಾನಿ ಹೆಂಡ್ತಿ 350 ಕೋಟಿ ರೂಪಾಯಿ ಸೀರೆ ಅಂತ, ಆಕೆ ಉಟ್ಕೊಂಡಿರೋ 350 ಕೋಟಿ ರೂಪಾಯಿ ಸೀರೆ ಏನು ಹಾಕಿರ್ಬೇಕು, ಬರೀ ವಜ್ರ ವೈಡೂರ ತುಂಬಿರ್ತಾವ ಅಲ್ವಾ. ಆದರೂ ಮೊನ್ನೆನ ಗಂಡನ ಜೊತೆಗೆ ಒಂದೇ ಒಂದು ಮೊಣಕಾಲು ಮಟ್ಟ ಸ್ಕರ್ಟ್ ಹಾಕ್ಯಂದು ಹೋಗ್ತದ, ಅದೇ ಚಂದ ಕಾಣೋದು ಅಲ್ವಾ. ಸಣ್ಣ ಹುಡುಗಿತ್ತಾಗ ಚಂದ ಹೋಗ್ತಾ ಇದ್ಲು, ಎಲ್ಲ ಇಂಗ್ಲೆಂಡಾಗ ಏನೋ ಮದುವೆ ಆಗ್ತಾ ಇದ್ದಾರೆ, ಅವನು ಗೆಂಡಾಂಬ್ರಾಗ ಹೋಗ್ತಾ ಇದ್ದಾನೆ. ಆದ್ರೂ ಕೂಡ ಸಹಜ ಸೌಂದರ್ಯ ಎಲ್ಲಿದೆ ಅಂದರೆ ಇಲ್ಲಿದೆ, ಅವರ ಜ್ಞಾನದಲ್ಲಿದೆ. ಭಾಳ ಚಂದ ಇರೋ ಜಾಣೆ ಅವಳು ಯಾವ ಡ್ರೆಸ್ ಹಾಕಿದ್ರು ಕೂಡ ಹಳೇದು ಹಾಕಿದ್ರು ಚಂದ ಕಾಣ್ತಾರೆ. ಒಬ್ಬ ದಡ್ಡಿಗೆ ಏನೇ ಮೇಕಪ್ ಮಾಡಿದ್ರು ಕೂಡ ಅದು ಚಂದ ಕಾಣೋದಲ್ಲ, ಹೆಣಕ್ಕೆ ಶೃಂಗಾರ ಮಾಡ್ದಂಗೆ. ಅದಕ್ಕೆ ನಾವು ಗುಣಗಳಿಗೆ ಆರಾಧನೆ ಮಾಡಬೇಕು, ಗುಣಗಳ ಇರೋರನ್ನ ಮೆಚ್ಚಬೇಕು. ಹಿಂಗೆ ಕವಿ ಇಲ್ಲಿ ಆ ದಿಮಾಕ್ನಿಂದ ನಕ್ಷತ್ರಗಳನ್ನೆಲ್ಲ ತಲೆಗೆ ಸಿಕ್ಸ್ಕೊಂಡ್ಬಿಟ್ಟಿದ್ದಾನೆ ಆ ಮೋಡ ರಾಜ. ಆಮೇಲೆ ಏನು ಸೂರ್ಯ ಚಂದ್ರರನ್ನೇ ತನ್ನ ಕಣ್ಣು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೂರ್ಯ ಚಂದ್ರ ಕಣ್ಣು ಮಾಡ್ಕೊಂಡು ವೇಗವಾಗಿ ಎಲ್ಲ ನೋಡ್ತಾ ಇದ್ದಾನೆ. ಎಷ್ಟು ವರ್ಷದಿಂದ ಹಿಂಗೆ ಮಾಡ್ತಾ ಇದ್ದಾನೆ ಅಂದರೆ ಶತಶತಮಾನದಿಂದ, ಕೋಟ್ಯಾಂತರ ವರ್ಷದಿಂದ. ಇನ್ನು ಸೂರ್ಯ ಚಂದ್ರ ಹುಟ್ಟೋದಕ್ಕಿಂತ ಮುಂಚೆ ಕೋಟಿ ವರ್ಷ ಆಗಿರ್ಬೋದು. ಹಿಂಗೆ ಕಾಲ ಅನ್ನೋ ಪಕ್ಷಿ ಅನಂತವಾದದ್ದು, ವ್ಯಾಪಕವಾದದ್ದು, ವಿಶಾಲವಾದದ್ದು. ಅದರ ಇದು ಬಹಳ ವಿಶಾಲವಾದ ಅರ್ಥವನ್ನು ಕೊಡುತ್ತೆ ಅಂತೇಳಿ ಇಲ್ಲಿ ನಮಗೆ ಅರ್ಥ ಆಗಲಿ ಅಂತ ಹಕ್ಕಿ ಹಾರುತ್ತಿದೆ ನೋಡಿದ್ರೆ. ಮತ್ತೆ ಕೇಳ್ತಾರೆ, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ? ಏನು ಬೇಂದ್ರೆ ಅಜ್ಜ ನೀನು,
ಇಲ್ಲೇನ ಹಕ್ಕಿ ಹಾರತಿ ಅಂದ್ರೆ ಭಾಳ ಕೊನೆಯ ಗ್ರಹಣದ್ದು ಭಾರಿ ದೊಡ್ಡದಿರ್ತೈತಿ ಅಂತ ನೋಡಿರ್ಬೋದಪ್ಪ. ಮತ್ತು ಗುಬ್ಬಚ್ಚಿ ಅದು ಹಕ್ಕಿನೇ, ಕಾಗೆನೂ ಹಕ್ಕಿನೇ, ರಣದ್ದು ಹಕ್ಕಿನೇ, ಗಿಡಗನೂ ಹಕ್ಕಿನೇ, ಪಾರಿವಾಳನೂ ಹಕ್ಕಿ. ನಾವು ಅದನ್ನು ಕಲ್ಪನೆ ಮಾಡ್ಕೊಳ್ಳೋಣ ಅಂತ ಹೋದ್ರೆ ನೀನು ಮತ್ತು ಆಕಾಶ ಅಂತೆ, ಆ ಮೋಡ ಇವಕ್ಕೆ ರೆಕ್ಕೆಂತೆ, ಹಗಲು ರಾತ್ರಿಗಳಂತೆ, ಸೂರ್ಯ ಚಂದ್ರ ಕಣ್ಣುಗಳು ಮಾಡ್ಕೊಂಡಂತೆ, ಅವು ದಿಮಾಕಿನಿಂದ ಸಿಗಿಸ್ಕೊಂಡು ನಕ್ಷತ್ರಗಳು ಕೊಟ್ಟಾಂತರ ನಕ್ಷತ್ರಗಳನ್ನ ತಲೆಗಲ ಶಿಕ್ಷಣ ದಿಮಾಕಿನಿಂದ ಭುಂಗ್ ಕಾಲ ಹೋಗ್ತಿತ್ತಂತೆ. ಅದೇ ಕಾಲ ಅನಂತವಾದದ್ದು. ಅದರ ಅರ್ಥ ಕಲ್ಪನೆ ಮಾಡಿಕೊಳ್ಳೋಂಥದ್ದು ಅರ್ಥ ಆಗುತ್ತಲ್ಲ ನಿಮಗೆ. ಅದು ಹಿಂದುಗಡೆಗೆ ಇತಿಹಾಸ, ಯಾವುದಾದ್ರು ಭೂಮಿಯ ಇತಿಹಾಸ, ಬ್ರಹ್ಮಾಂಡದ ಇತಿಹಾಸ ಹೇಳ್ತಾ ಹೋಗ್ತಾನೆ ಕವಿ. ಅರ್ಥ ಆಗುತ್ತಲ್ಲ. ಭೂಮಿ ಯಾವಾಗ ಹುಡ್ತು, ಬ್ರಹ್ಮಾಂಡ ಯಾವಾಗ ಹುಡ್ತು, ಅಲ್ಲಿಂದಲೂ ಕಾಲ ಬರ್ತಾ ಇದೆ. ಈಗ ನಿಮ್ಮದು ಕಾಲ ಇದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ನಿಮ್ಮದು ಕಾಲ ಗತಿಸಿ ಹೋಗ್ಬಿಡ್ತದೆ. ನಿಮ್ಮ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಮರ್ಯಾಗೋಗ್ಬಿಡ್ತದೆ. ಈಗ ನಮ್ಮ ಅಮ್ಮ ನೆನಪಿದ್ದಾರೆ, ಕಣ್ಣಿಗೆ ಕಾಣ್ತಾರೆ, ಅಜ್ಜನ ಚೂರು ನೆನಪಿರ್ತೈತೆ, ಅದ್ರ ಅಜ್ಜ ಅಲ್ವಾ. ಮುಂದೆನೂ ಕೂಡ ಅದಕ್ಕೆ ನಾವು ವರ್ತಮಾನದಲ್ಲಿ ನಿಂತ್ಕೊಂಡು ಭೂತವನ್ನು ಅರ್ಥ ಮಾಡ್ಕೊಂಡು ಭವಿಷ್ಯದಲ್ಲಿ ಮುಂದೆ ಬರೋ ದಿನಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸರಿಯಾಗಿ ಏನು ಮಾಡಬೇಕು, ಗ್ರಹಿಸ್ಬೇಕು, ಕಲಿಕೋಬೇಕು, ಅವಕಾಶ ಪಡ್ಕೋಬೇಕು. ಮುಂದೆ ಬರೋ ದಿನಗಳು ಅಂದರೆ ನಾಳೆ ಟೆಸ್ಟ್, ಮೊನ್ನೆ FA1 ಟೆಸ್ಟ್ ಹೋಗ್ಬಿಡ್ತು, 10 ಮಾರ್ಕ್ಸ್ 8 ಮಾರ್ಕ್ಸ್ ಬಂದವು, 19 ಬಂತು, 2 ಬಂತು. ನೆಕ್ಸ್ಟ್ FA2 ಬರುತ್ತೆ, ಅವರು 20ಕ್ಕೆ ಬಂತು. ಇಲ್ಲ 19 ಬಂದ್ಬಿಡ್ತು, ಇಲ್ಲ ಮತ್ತು 3ನೇದಕ್ಕೆ ತೆಗಿಬೇಕು. ಮತ್ತು ದಿಮಾಕ್ ಮಾಡಿದೆ, 19 ಬಂತು, 15 ಕಿಳಿದ್ಬಿಡ್ತು. ಕೊನೆಗೆ 4ನೇ ಟೆಸ್ಟಿಗೆ ಫೇಲೇ ಆಗಿಬಿಟ್ಟೆ. ಅಯ್ಯೋ ಹಿಂಗೆ ಕುಂತ್ರೆ ಹೆಂಗೆ ಅಂದ್ಬಿಟ್ಟು ಸೂರ್ಯನ ಚಂದ್ರನ ಕಣ್ಣು ಮಾಡ್ಕೊಂಡು ರೆಕ್ಕೆ ಬೀಸ್ಕೊಂಡು ಹಗಲು ರಾತ್ರಿ ಬೀಸ್ಕೊಂಡ್ಬಿಟ್ಟು ಚುಕ್ಕೆ ಚಂದ್ರಮೂರ ಏನು ನಕ್ಷತ್ರಗಳನ್ನೆಲ್ಲ ಸಿಕ್ಸ್ಕೊಂಡು ದಿಮಾಕಿನಿಂದ ಓ ಅಂದ್ಬಿಟ್ಟು ನಾನು ಓದಿದೆ ಕಷ್ಟಪಟ್ಟು ಅಂದ್ರೆ 100ಕ್ಕೆ 100 ಆನೆಲ್ಲ ಬಂದ್ಬಿಡುತ್ತೆ ಅಲ್ವಾ. ಅದು ಸಾರ್ಥಕ ಆಗುತ್ತೆ. ಹಂಗೇನೆ ನೆಕ್ಸ್ಟ್ ಮುಗಿತಾ ಇಲ್ಲ, PUC ಫಸ್ಟ್ ಇಯರ್, PUC ಸೆಕೆಂಡ್ ಇಯರ್, ಆಮೇಲೆ ಡಿಗ್ರಿ ಓದ್ಬೇಕು, ಇಂಜಿನಿಯರು, ಡಾಕ್ಟ್ರು, ಅದು ಇದು ಎಲ್ಲ ಮುಗೀತು. ಡಾಕ್ಟರ್ ಆಗಿ ಮನೆಗೆ ಬಂದೆ, ಇಂಜಿನಿಯರ್ ಆಗಿ ಬಂದೆ, ಮತ್ತೆ ಜೀವನ ಅಲ್ಲಿ ಮುಗಿತಾ ಇಲ್ಲ. ಮತ್ತೆ ಸಾಧನೆ ಮಾಡಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಹುಡುಕ್ಬೇಕು, ಕೆಲಸ ಸಿಕ್ಬಿಡ್ತು, ಕೈ ತುಂಬ ಸಂಬಳ, ಭಾರಿ ದುಡಿಮೆ, ಇಂಜಿನಿಯರ್, ಡಾಕ್ಟ್ರು, ವಿಜ್ಞಾನಿ ಏನೋ ಆಗ್ಬಿಟ್ಟು ಅಲ್ಲಿ ಮುಗಿತಾ ಇಲ್ಲ. ಕಂಡುಹಿಡಿಬೇಕು, ದುಡಿಬೇಕು ಅಷ್ಟೊತ್ತಿಗೆ 90 ವರ್ಷ ಆಗ್ಬಿಡ್ತದೆ. ತಮ್ಮ ಸಾಕಪ್ಪ ನಿನ್ ದುಡಿದು ನೀನು ಅಲ್ಲಿವರೆಗೆ ಚೆನ್ನಾಗಿ ಆರೋಗ್ಯ, ಮನಸ್ಸು ಆರೋಗ್ಯ, ದೇಹವನ್ನು ಆರೋಗ್ಯ ಹಿಡ್ಕೊಂಡು ಅಲ್ಲೇ ತನಕ ಹೋಗ್ತೀವಿ. ಇಲ್ಲ ಅಂದರೆ FA2ಗೆ ಡಬಾರ್, FA2ನೇ ನೋಡೋಕ್ಕಾಗಲ್ಲ. ಇಲ್ಲಾಂದರೆ 99 ವರ್ಷ ನೋಡೋಕ್ಕಾಗಲ್ಲ. ಅಥವಾ ಕೆಲವರು 115 ವರ್ಷನೂ ಬದುಕಿದ್ದಾರೆ ಅಲ್ವಾ. ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದಕ್ಕಿಂತ ಏನೇನು ಸಾಧನೆ ಮಾಡಿದ್ದೀವಿ ಅನ್ನೋದು ಮುಖ್ಯ ತಾನೆ. ಹಂಗಾಗಿ ಕಾಲ ಹಕ್ಕಿ ಹಾರುತ್ತಿದೆ ನೋಡಿದೀಯ, ಹಕ್ಕಿ ಹಾರಿದ್ದು ನೋಡಿದ್ದಿಲ್ಲ ಹಿಂದ್ಗಡೆ, ಈಗ ಹಾರ್ತಾ ಇರೋದು ಕಾಣಿಸ್ತಿದೆ ಸ್ವಾಮಿ. ಯೋ ಸೆಕೆಂಡ್ಗೆ ವೇಸ್ಟ್ ಮಾಡಬಾರ್ದು. ಭವಿಷ್ಯದಲ್ಲಿ ಬಣ್ಣದ ರೆಕ್ಕೆಗಳು, ಸೂರ್ಯ ಚಂದ್ರನ ಸಿಗಿಸ್ಕೋಬೇಕು, ಕಣ್ಣು ಮಾಡ್ಕೋಬೇಕು. ನಾನೇನು ನಕ್ಷತ್ರಗಳನ್ನು ಚುಗಿಸ್ಕೊಂಡ್ಬಿಟ್ಟು ಒಬ್ಬ ಬಂದೆ ಅಂದ್ಬಿಟ್ರು, ಆಗ ಬಂದು ಕಣ ಅನ್ನೋ ಹಂಗೆ ಏನಾದರೂ ಇತಿಹಾಸ ಬಿಟ್ಟು ಹೋಗ್ಬೇಕು ನಾವು. ಆ ರೀತಿ ಬದುಕಂಗೆ ಆಗ್ಬೇಕ್ರಪ್ಪ. ಅದಕ್ಕೆ ಹಕ್ಕಿ ಹಾರುತ್ತಿದೆ ನೋಡಿದಾರ ಅಂತ ಮತ್ತೆ ಕವಿ. ಓ ನಿಂತ್ಕೊಂಡಂಗೆ ಮತ್ತೆ ಅಯ್ಯೋ ಆಡ್ತಾ ಇದ್ದಲ್ಲ, ಮತ್ತೆ ಇವತ್ತಿನ ಮುಗೀತು ನಾಳೆ ಅಲ್ವಾ, ಓಡ್ತಾ ಇರ್ತದೆ. ಗತಿಶೀಲ ಅಂತಾರೆ, ಕಳೆದು ಹೋಗ್ತಾ ಇರ್ತೈತಿ. ಪ್ರಗತಿಶೀಲ ಅನ್ನೋದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಎಷ್ಟು ಕಳ್ಕೊಂಡಿವಿ ದಿನಗಳನ್ನ ಅನ್ನೋದಕ್ಕಿಂತ ಆ ದಿನಗಳಲ್ಲಿ ಎಷ್ಟಂತ ಕಳೆದುಕೊಂಡ್ವಿ, ಎಷ್ಟು ಪ್ರಗತಿ ಹೊಂದಿದ್ವಿ. ಈ ಪೀರಿಯಡ್ ಮುಗೀತು, ಸರಿಯಾಗಿ ಗಮನಿಸಿದ್ರೋ ಅರ್ಥ ಆಗಿತ್ತು, ಪ್ರಗತಿ ಹೊಂದಿರ್ತೀರಿ. ಯಾವ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತೀರಿ. ಸರಿಯಾಗಿ ಗಮನಿಸಿಲ್ವಾ ಮತ್ತು ಭೂತಕಾಲ ಆಗಿ ಹೋಗ್ಬಿಟ್ಟಿರ್ತೈತಿ, ಕತ್ತಲೆಯಾಗಿ ಹೋಗ್ಬಿಟ್ಟಿರ್ತೈತಿ. ಅರ್ಥ ಆಗುತ್ತಲ್ಲ. ನಾಳೆಯ ಬಣ್ಣದ ದಿನಗಳನ್ನು ಮಾಡ್ಕೋಬೇಕಂದ್ರೆ ಅದ್ಭುತವಾಗಿ ದೈಹಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ರಿಚ್ ಆಗಬೇಕು ಅಂದರೆ, ಶ್ರೀಮಂತರಾಗಬೇಕು ಅಂದರೆ, ಒಳ್ಳೆ ಗುಣಗಳನ್ನು ಸಂಪಾದಿಸ್ಬೇಕು ಅಂದರೆ, ಒಳ್ಳೆ ಹಣವನ್ನು ಗಳಿಸ್ಬೇಕು ಅಂದರೆ ಎಲ್ಲ ಬೇಕು ಮನುಷ್ಯನಿಗೆ. ಅದಕ್ಕೆ ನೀವು ಗಮನ ಕೊಡಬೇಕು. ಹಕ್ಕಿ ಹಾರ್ತಾ ಇದೆಯಾ, ಹಾರಬೇಕಾದ್ರೆ ಗಮನಿಸ್ಬೇಕು. ಎಲ್ಲೆಲ್ಲ ಹಾರುತ್ತೆ, ಎಲ್ಲೆಲ್ಲ ಹೋಗುತ್ತೆ, ಅಲ್ಲೆಲ್ಲ ಕ್ಯಾಪ್ಚರ್ ಮಾಡು. ಕಾಡಿಗೆ ಹೋಗ್ತಾವ ಕಾಡು ನೋಡು, ನಾಡಿಗೆ ಹೋಗ್ತಾವ ನಾಡಿಗೆ ಹೋಗು, ಶಾಲೆಗೆ ಓದಿಯಾ ಶಾಲೆಗೆ, ಮನೆಗೆ ಓದಿಯಾ ಮನೆಗೆ, ಫ್ರೆಂಡ್ಶಿಪ್ ಮೇಲೆ ಫ್ರೆಂಡ್ಸ್ ಹತ್ರ, ಎಲ್ಲರ ಜೊತೆಗೂ ಬೆರೀಬೇಕು. ಕಾಲವನ್ನು ಸದುಪಯೋಗ ಪಡಿಸ್ಕೋಬೇಕು. ಅಬ್ಬ ಎಷ್ಟು ಖುಷಿಯಾಗುತ್ತೆ. ನೀವು ಬೆಳಗಿಂದ ಎಷ್ಟು ಉಪಯೋಗ ಪಡ್ಕೊಂಡಿರಿ, ಎಲ್ಲೆಲ್ಲಿ ಏನೇನು ಅಲ್ವಾ. ಹೀಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅನ್ನೋ ಒಂದು 3ನೇದಿರಲಿ. ಮುಂದಿನ 3 ಸಾಲುಗಳನ್ನು ಮುಂದಿನ ಸಾರಿಗೆ ನೋಡೋಣ. ಈ ಒಂದು 3 ಸಾಲುಗಳಿಗೆ ತಲಾ ಒಂದು
5 ಪ್ರಶ್ನೆ ಅಂತ ನಾಳೆ ಒಂದು 15 ಪ್ರಶ್ನೆಗಳನ್ನು ಬರ್ಕೊಂಡು ಉತ್ತರ ಬರ್ಕೊಂಬಂದ್ರಿ. ನಾನು ಹೇಳಿದ್ನಲ್ಲ ಅದನ್ನು ಕೂಡ ಅರ್ಥ ಪಾಯಿಂಟ್ ಬರ್ಕೋಬೇಕು. ಬರ್ಕೊಂಡಿರ್ತಾನೆ ಯಾವಾಗಲೂ ಪಕ್ಕ 2 ಲೈನ್ ಎಕ್ಸೈಸ್ ರಫ್ ಇರಬೇಕು. ನಾನು ಹೇಳಿದ ಪಾಯಿಂಟ್ಗಳು ಭೂತ ಅದೆಲ್ಲ ಹೇಳಿದ್ನಿ. ನಿಮ್ಮ ತಲೆ ಒಳಗೆ ಭೂತಗಳು ಕುಂತಂಬಿಟ್ಟು ಅರ್ಥ ಆಯ್ತಾ? ಈಗ ಅದನ್ನು ಪಾಯಿಂಟ್ಸ್ ಬರ್ಕೊಂಡಿದ್ರೆ ಒಂದೊಂದು ವರ್ಡು ನಾಳೆ ಪ್ರಶ್ನೆಗಳನ್ನು ಕೇಳ್ಕೊಂಡು ಬರೀಬೋದು ಅಲ್ವಾ? ಕತ್ಲು ಅಂದ್ರೇನು, ಬೆಳಕು ಅಂದ್ರೇನು, ಸೂರ್ಯ ಅಂದ್ರೇನು, ಚಂದ್ರ ಅಂದ್ರೇನು, ಹಗಲು ಯಾವುದು, ರಾತ್ರಿ ಯಾವುದು, ನಕ್ಷತ್ರ ಯಾವುದು, ಇವುಗಳ ಮೇಲೆಲ್ಲ ಯಾವುದನ್ನು ಮುಡ್ಕೊಂಡ, ಯಾವ ದಿಮಾಗದಲ್ಲಿ ಸಿಕ್ಸ್ಕೊಂಡ, ಕಾಲ, ರೆಕ್ಕೆ, ಅದು ಇದು ಈ ರೀತಿ ಬರೀ ಸಾಲುಗಳನ್ನು ಪದಗಳನ್ನು ಅರ್ಥ ಮಾಡಿಕೊಳ್ಳೋದು ಕಾವ್ಯ ಆಗಲ್ಲ. ಅದು ಏನು ಧ್ವನಿಸುತ್ತೆ ಕಾವ್ಯ ಧ್ವನಿ ಅಂತ ಕರೀತಾರೆ. ಉದಾಹರಣೆಗೆ ಧ್ವನಿ ಅಂತಾರೆ. ಅವಳು ಭಾಳ ಚೆನ್ನಾಗಿದ್ದಾಳೆ, ಇದು ಒಂದು ವಾಕ್ಯ. ಅವಳು ಭಾಳ ಚೆನ್ನಾಗಿದ್ದಾಳೆ, ಅದು ಧ್ವನಿ. ಅಂದರೆ ಭಾಳ ಚೆನ್ನಾಗಿದ್ದಾಳೆ ಅಂದರೆ ಸುಂದರವಾಗಿದ್ದಾಳೆ. ವ್ಯಂಗ್ಯವಾಗಿ ಅವಳು ಭಾಳ ಚೆನ್ನಾಗಿದ್ದಾಳೆ ಅಂದರೆ ಚೆನ್ನಾಗಿಲ್ಲ ಅಂತ ಅರ್ಥ ಆಗುತ್ತಲ್ವ? ಅದಕ್ಕೆ ಧ್ವನಿ ಅಂತಾರೆ. ಬರೀ ಅದೇ ಶಬ್ದನೇ ಮೂವರಿಗೆ ಹೇಳಿದರೆ ಅವ್ರವ್ರ ಮನೋಬಲ ಹೆಂಗಿರ್ತತೋ, ಮನಸ್ಸು ಹೆಂಗಿರ್ತತೋ ಹಂಗೆ ವ್ಯಕ್ತಪಡಿಸ್ತಾರೆ ಅಲ್ವಾ? ಚೆನ್ನಾಗಿದೆಯಾ ಅಂದರೆ ಚೆನ್ನಾಗಿದೆ ಅನ್ನೋದಕ್ಕೂ, ಭಾಳ ಚೆನ್ನಾಗಿದೆ ಅನ್ನೋದಕ್ಕೂ, ಚೆನ್ನಾಗಿದೆ ಅನ್ನೋದಕ್ಕೂ ಅಲ್ವಾ? ಇದೇ ಕಾವ್ಯ ಧ್ವನಿ ಅಂತ ಕರೀತಾರೆ. ನಾವು ಹೇಳುವಂತಹ ಧ್ವನಿ ಇದೆಯಲ್ಲ, ಏರು ಇಳುವು ಇದೆಯಲ್ಲ, ಅದು ಭಾವನೆಗಳನ್ನು ವ್ಯಕ್ತಪಡಿಸುತ್ತಲ್ಲ, ಅದೇ ಆ ಒಂದು ಕಾಲವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಧ್ವನಿ ಹೊರಡಿಸ್ಬೇಕಾದ್ರೆ, ಆ ಶಬ್ದ ಹೇಳ್ಬೇಕಾದ್ರೆ ಯಾವ ಕಾಲದಲ್ಲಿ ಹೇಳಿದ, ಎಂಥ ಕಾಲದಲ್ಲಿ ಹೇಳಿದ, ಏನು ಅರ್ಥ ಬರುವಾಗ ಹೇಳಿದ, ಇವನ್ನೆಲ್ಲ ಗ್ರಹಿಸಬೇಕು. ಭಾಳ ಸೂಕ್ಷ್ಮಮತಿಗಳಾಗಿರ್ಬೇಕು. ಅರ್ಥ ಆಯ್ತಾ? ನಿಮಗೆ ಈ ಪದ್ಯ ಅರ್ಥ ಆಗಿತ್ತೆ ಅಂತ ಭಾವಿಸ್ತೀನಿ. ಮುಂದಿನ 3 ಸಾಲುಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ.